ಕಾಂಕ್ರೀಟ್ ಪ್ರಾಡಕ್ಟ್ಸ್ ಬಂದು ಪೇವರ್ ಬ್ಲಾಕ್ ಮಿಷಿನ್ಸ್ ಆಗಿರ್ಬೋದು, ಸಾಲಿಡ್ ಬ್ಲಾಕ್ ಮಿಷಿನ್ಸ್ ಆಗಿರ್ಬೋದು, ಹಾಲೋ ಬ್ಲಾಕ್ ಮಿಷಿನ್ಸ್, ಫ್ಲೈ ಆಶ್ ಬ್ರಿಕ್ ಮಿಷಿನ್ಸ್, ಇದೇ ತರ ಸೆಮಿ ಆಟೋಮೆಟಿಕ್, ಮ್ಯಾನ್ಯುಯಲ್ ಇಂದ ಹಿಡಿದು ಫುಲ್ಲಿ ಆಟೋಮೆಟಿಕ್ ವರೆಗೂ ನಮ್ಮ ಹತ್ರ ಅವೈಲೇಬಲ್. ಎಲ್ಲ ಜಾಗದಲ್ಲೂ ಕಾಂಕ್ರೀಟ್ ಪ್ರಾಡಕ್ಟ್ಸ್ ಇಲ್ದಿರ ಯಾವುದೇ ರೀತಿ ಕನ್ಸ್ಟ್ರಕ್ಷನ್ ನಡೆಯೋದಿಲ್ಲ. ಕಾಂಕ್ರೀಟ್ ಪ್ರಾಡಕ್ಟ್ಸ್ ಮಾಡೋದಕ್ಕೆ ನಮ್ಮ ಹತ್ರ ಎಲ್ಲಾ ತರ ಮಿಷನರೀಸು ಅವೈಲೇಬಲ್ ಇದೆ. ಅಪ್ ಟು 80 lakhs 1 crore ವರೆಗೂ ನಮ್ಮ ಹತ್ರ ಮಿಷನರೀಸ್ ಅವೈಲೇಬಲ್ ಇದೆ. 1 year ವರೆಗೂ ನಮ್ದು ಆನ್ ಸೈಟ್ ವಾರಂಟಿ ಇರುತ್ತೆ. 5 to 6 lakh ಅಲ್ಲಿ ಇದಕ್ಕೆ ಇನ್ವೆಸ್ಟ್ ಮಾಡಿದ್ರೆ ಮ್ಯಾಕ್ಸಿಮಮ್ 3 months ಅಲ್ಲಿ ಇದಕ್ಕೆ ರಿಟರ್ನ್ ಆಫ್ ಇಂಟ್ರೆಸ್ಟ್ ಬಂದೇ ಬರುತ್ತೆ. ಎಸ್, JK ಟೈಲ್ಸ್ ಮಿಷನರೀಸ್ ಬಗ್ಗೆ ನಮಗೆ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡೋದಕ್ಕೆ ನನ್ನ ಜೊತೆ ಅಂಜಲಿ ಇದ್ದಾರೆ. ಅವನೇ ಕೇಳೋಣ. ನಮಸ್ತೆ ಅಂಜಲಿ. ನಮಸ್ತೆ. ಸೊ ಯಾವಾಗ ಸ್ಟಾರ್ಟ್ ಆಯ್ತು ನಿಮ್ಮ ಮಿಷನರೀಸ್? ನಮ್ಮ ಕಂಪನಿ ಸ್ಟಾರ್ಟ್ ಆಗಿದ್ದು 1990 ನಮ್ಮ ಕಂಪನಿ ಫೌಂಡರ್ ಬಂದು ಮಿಸ್ಟರ್ ಇಸ್ಲಾಂ ಖಾನ್ ಸರ್ ಅಂತ, MD ಸರ್ ಬಂದು ಮಿಸ್ಟರ್ ಇರ್ಫಾನ್ ಖಾನ್ ಸರ್. ಆಲ್ಮೋಸ್ಟ್ ಬಂದು 5 ಬ್ರಾಂಚಸ್ ಇದಾವೆ ಇಂಡಿಯಾದಲ್ಲಿ. ಫಸ್ಟ್ ಬ್ರಾಂಚ್ ಬಂದು ಮೇನ್ ಬ್ರಾಂಚು ಡೆಲ್ಲಿಯಲ್ಲಿ ಇದೆ, NCR ನೋಯ್ಡಾದಲ್ಲಿ, ಮತ್ತೆ ಹೈದರಾಬಾದ್ ತೆಲಂಗಾಣಲ್ಲಿ ಇದೆ, ಮತ್ತೆ ಬ್ಯಾಂಗ್ಳೂರ್ ಮತ್ತೆ ಕರ್ನಾಟಕ, ದೆನ್ ಅಸ್ಸಾಂ ಅಂಡ್ ಒಡಿಸ್ಸಾದಲ್ಲೂ ಇದೆ ನಮ್ಮ ಬ್ರಾಂಚಸ್ಸು. 5 ಮಾರಥಾನ್ ಜೊತೆ ಕೂಡ ನಮ್ಮ ಕಂಪನಿ ಟೈಅಪ್ ಆಗಿದೆ. ಓ ಸೂಪರ್. ಓಕೆ. ಸೊ ಇಲ್ಲಿ ಬಂದು ಇವಾಗ ಆಡಿಯನ್ಸ್ ಬರ್ತಾರೆ ಅನ್ಕೊಳ್ಳಿ, ಏನೇನೆಲ್ಲ ಪ್ರಾಡಕ್ಟ್ಸ್ನ ಅವ್ರು ಬೈ ಮಾಡ್ಬೋದು ಇಲ್ಲಿ ಬಂದು? ನಮ್ಮ ಕಂಪನಿಯಲ್ಲಿ ಫಸ್ಟ್ ನಾವು ಸ್ಟಾರ್ಟ್ ಮಾಡಿದ ಪ್ರಾಡಕ್ಟ್ ಅಂದರೆ ವೈಬ್ರೋ ಫಾರ್ಮಿಂಗ್ ಅಂತಾರೆ. ಅದು ಏನಂದರೆ ಪೇವರ್ ಬ್ಲಾಕ್ ಮೇಕಿಂಗ್ ಮಿಷಿನ್. ಪೇವರ್ ಬ್ಲಾಕು ನೀವು ನೋಡಿರ್ತೀರಾ, ಪೆಟ್ರೋಲ್ ಪಂಪ್ಗೆ ಮತ್ತು ಪಾರ್ಕಿಂಗ್ ಟೈಲ್ಸ್ಗೆಲ್ಲ ಹಾಕ್ತಾರಲ್ಲ ಇಂಥವು. ಇದಕ್ಕೆ ಒಂದು ಮಿಷನರೀಸು ಇಲ್ಲಿ ನಮ್ಮ ಹತ್ರ ಸಿಗ್ತವೆ. ಅದಕ್ಕೆ ಆಕ್ಸೆಸರೀಸು ಕೂಡ ಇದ್ದಾವೆ, ಮೋಲ್ಡ್ಸು, ಕೆಮಿಕಲ್ಸು, ಕಲರ್ಸು ಎಲ್ಲ ಇದ್ದಾವೆ. ಮಿಷನರಿ ಬಂದು ವೈಬ್ರೇಷನ್ ಟೇಬಲ್ಸು, ಕಾಂಕ್ರೀಟ್ ಮಿಕ್ಸರ್ಸು, ಸಪೋರ್ಟಿಂಗ್ ಟೇಬಲ್ಸು ಇಂಥವು ಸಿಗುತ್ತೆ. ನೆಕ್ಸ್ಟು ನೀವು ಆಲೋ ಅಂಡ್ ಸಾಲಿಡ್ ಬ್ಲಾಕ್ ನೋಡಿದ್ದೀರಾ, ಮನೆ ಕಟ್ಟಕ್ಕೆ ಯೂಸ್ ಮಾಡ್ತಾರಲ್ಲ, ಹೌದು, ಆ ಥರ ಮಿಷಿನ್ಸು ಇದು ನಮ್ಮ ಹತ್ರ ಸಿಗುತ್ತವೆ. ಪ್ರೀಕಾಸ್ಟ್ ಇಂಡಸ್ಟ್ರಿ ಅಂತೀವಿ. ಅದೇ ಏನಕ್ಕಂದ್ರೆ ಈ ಕಾಂಪೌಂಡ್ ವಾಲ್ನೆಲ್ಲ ನೋಡಿರ್ತೀರಲ್ಲ, ಅದನ್ನು ಮಾಡೋದು ಮತ್ತೆ ಮಿಷಿನ್ಸು ಸಿಗುತ್ತವೆ. ಅದಕ್ಕೆ ಬೇಕಾಗಿರೋ ಮೋಲ್ಡ್ಸ್ ಸಿಗ್ತವೆ ನಮ್ಮ ಹತ್ರ. ಎಸ್, JK ಟೈಲ್ಸ್ ಮಿಷನರೀಸ್ ಬಗ್ಗೆ ಕಂಪ್ಲೀಟ್ ಆಗಿ ನಮಗೆ ಡೀಟೇಲ್ಸ್ ಕೊಡ್ತಾರೆ. ಯಾವ ಮಿಷನ್ಸ್ ಇದೆ ಅನ್ನೋದೆಲ್ಲ ಡೀಟೇಲ್ ಕೊಡೋದಕ್ಕೆ ನನ್ನ ಜೊತೆ ರಾಗಿಣಿ ಇದ್ದಾರೆ. ಬನ್ನಿ, ವೆಲ್ಕಮ್ ಮಾಡೋಣ. ಹಾಯ್ ರಾಗಿಣಿ. ಹಾಯ್ ಮ್ಯಾಮ್. ಸೊ ಇಲ್ಲಿ ಯಾವ ಮಿಷನರೀಸ್ ಇಷ್ಟೊಂದಿದೆ, ಸೊ ಒಂದೊಂದ್ರ ಬಗ್ಗೆನೂ ಡೀಟೇಲ್ ಆಗಿ ಸೊ ನಮ್ಮಲ್ಲಿ ಈಗ ಕಾಂಕ್ರೀಟ್ ಪ್ರಾಡಕ್ಟ್ಸ್ ಬಂದು ಪೇವರ್ ಬ್ಲಾಕ್ ಮಿಷಿನ್ಸ್ ಆಗಿರ್ಬೋದು, ಸಾಲಿಡ್ ಬ್ಲಾಕ್ ಮಿಷಿನ್ಸ್ ಆಗಿರ್ಬೋದು, ಹಾಲೋ ಬ್ಲಾಕ್ ಮಿಷಿನ್ಸು, ಫ್ಲೈ ಆಶ್ ಬ್ರಿಕ್ ಮಿಷಿನ್ಸು, ಇದೇ ಥರ ಸೆಮಿ ಆಟೋಮೆಟಿಕ್, ಮ್ಯಾನ್ಯುಯಲ್ ಇಂದ ಹಿಡಿದು ಫುಲ್ಲಿ ಆಟೋಮೆಟಿಕ್ ವರೆಗೂ ನಮ್ಮ ಹತ್ರ ಅವೈಲೇಬಲ್ ಇದೆ. ಓಕೆ. ಸೊ ಇನ್ನು ಬಜೆಟ್ ವೈಸ್ ಬಂದ್ರೆ, ಇವಾಗ ನಂಗೆ ಇನ್ನೊಂದು ಡೌಟ್ ಬಂತು. ಏನಂದ್ರೆ ಬರ್ತಾರೆ ಜನರು, ಒಂದೇ ತಗೋಬೇಕು ಆ ಥರ ಇರುತ್ತೆ ಅಲ್ವಾ? ಹೌದು. ಲೈಕ್ ಒಂದು ಯೂಸ್ ಆಗುತ್ತಲ್ಲ, ಒಂದೇ ತಗೋ. ಸೊ ಬಜೆಟ್ ವೈಸ್ ಹೇಳ್ತಾ ಹೋಗೋದಾದ್ರೆ, ಬಜೆಟ್ ವೈಸ್ ಹೇಳ್ತಾ ಹೋದ್ರೆ ನೀವು ಮ್ಯಾಕ್ಸಿಮಮ್ ಲೋ ಬಜೆಟ್, ನಮಗೆ ಏನೋ ಒಂದು ಬಿಸ್ನೆಸ್ ಮಾಡಬೇಕು ಅಂತ ಸ್ಟಾರ್ಟ್ಅಪ್ ಮಾಡಿದ್ರೆ 2 lakhs ಇಂದ ಕೂಡ ಸ್ಟಾರ್ಟ್ ಮಾಡ್ಬೋದು. ಹೌದು. ಅಪ್ ಟು 80 lakhs 1 crore ವರೆಗೂ ನಮ್ಮ ಹತ್ರ ಮಿಷನರೀಸ್ ಅವೈಲೇಬಲ್ ಇದೆ. ಸೊ ಫುಲ್ಲಿ ಆಟೋಮೆಟಿಕ್ ಅಲ್ಲೂ ಸಿಗುತ್ತೆ. ಇಲ್ಲ ಬಜೆಟ್ ಫ್ರೆಂಡ್ಲಿ ಬೇಕು, ಬಜೆಟ್ ತುಂಬಾ ಕಡಿಮೆ ಇದೆ ಅನ್ನೋರಿಗೆ 2 lakhs ಇಂದ ಸ್ಟಾರ್ಟ್ ಮಾಡೋದಕ್ಕೆ ಮ್ಯಾನ್ಯುಯಲ್ ಬ್ಲಾಕ್ಸ್ ಮಿಷಿನ್ಸ್ ಕೂಡ ನಮ್ಮ ಹತ್ರ ಅವೈಲೇಬಲ್ ಇದೆ. ಮತ್ತೆ ಇನ್ನು ಕೆಲವರು ಅನ್ಕೊಂತಾರೆ, ಬರೀ ಓಕೆ ಮಿಷನ್ ಇಷ್ಟೇ ಅಲ್ವಾ, ಹೋಗಿ ತಗೊಂಡ್ಬಿಡೋಣ ಅಂತ ಬರ್ತಾರೆ. ಬಂದ್ಬಿಟ್ಟು ಇಷ್ಟೊಂದು ಖರ್ಚಾಯ್ತು ನನಗೆ ಅಲ್ಲೆಲ್ಲ ಶೆಡ್ ಎಲ್ಲ ಮಾಡಕ್ಕೆ ಅಂತ ಅನ್ನೋರು ಇದ್ದಾರೆ ಜನಗಳು. ಅಂಥವ್ರಿಗೆ ಏನ್ ಹೇಳ್ತಾರೆ ಮ್ಯಾಮ್? ಅಂಥವ್ರಿಗೆ ಏನು ಹೇಳಬೇಕು ಅಂತಂದರೆ, ಈಗ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡ್ಮೇಲೆ ಅವರ ಪ್ಲ್ಯಾಂಟ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಬಜೆಟ್ ಆಗೇ ಆಗುತ್ತೆ. ಸೊ ಆ ಸೈಟ್ ಮ್ಯಾಪಿಂಗ್ಗೆ, ಸೊ ಸೈಟ್ ರೆಡಿ ಮಾಡಿಕೊಂಡು ಶೆಡ್ ಹಾಕ್ಕೊಂಡು ಅದಕ್ಕೆ ಎಲೆಕ್ಟ್ರಿಸಿಟಿ ಬೇಕಾಗುತ್ತೆ, ವಾಟರ್ ಬೇಕಾಗುತ್ತೆ. ಸೊ ಆ ಕಂಪ್ಲೀಟ್ ಫೆಸಿಲಿಟೀಸ್ ಅವ್ರು ರೆಡಿ ಮಾಡಿಕೊಂಡ್ರೆ ನಮ್ಮ ಪ್ಲ್ಯಾಂಟ್ಗೂ ಅವ್ರ ಬಜೆಟ್ಗೂ ತುಂಬ ಕಡಿಮೆ ಆಗುತ್ತೆ. ಸೊ ನಮ್ಮ ಮಿಷನರಿ ಪ್ಲ್ಯಾಂಟ್ನ ಅವ್ರು ಇನ್ವೆಸ್ಟ್ ಮಾಡೋ ಸೈಟ್ ಪ್ರೊಡಕ್ಷನಿಗೆ 2 ಪ್ಲಾಂಟ್ ತಗೋಬಹುದು. ಯಾಕೆಂದ್ರೆ ಅಷ್ಟು ಬಜೆಟ್ ಫ್ರೆಂಡ್ಲಿ ಆಗಿ ನಮ್ಮ ಮಿಷನರೀಸ್ ಅವೈಲೇಬಲ್ ಇದೆ. ಸೊ ಹಾಗೆ ಸರ್ವಿಸ್ ಇಂದ ಆಗಿರ್ಬೋದು, ಮಿಷನರಿ ಕ್ವಾಲಿಟೀಸ್ ಆಗಿರ್ಬೋದು, ನಮ್ಮ ಹತ್ರ ನೀವು 5 ಬ್ರಾಂಚಸ್ ಇದೆ. ನಮ್ಮ ಜೂನಿಯರ್ ಮ್ಯಾನೇಜರ್ ಹೇಳ್ದಂಗೆ 5 ಬ್ರಾಂಚಸ್ ಇದೆ. ಸೊ ಎಲ್ಲದರಲ್ಲಿ ರಿವ್ಯೂಸ್ ನೋಡ್ತಾ ಹೋದ್ರೆ, ಸೊ ನಮ್ದ್ರಲ್ಲಿ ನಿಮಗೆ ಪರ್ಫಾರ್ಮೆನ್ಸ್, ಮಿಷನರಿ ಪರ್ಫಾರ್ಮೆನ್ಸು ಈಗ ಏನಾಗುತ್ತೆ ಅಂತಂದ್ರೆ, ಮಿಷಿನ್ ತಗೊಂಡವರು 1 year 2 years ಬಿಸ್ನೆಸ್ ಮಾಡೋದಿಲ್ಲ. ಸೊ ಅವರು ಮ್ಯಾಕ್ಸಿಮಮ್ ಏನೇ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರು 10-15 years ಮಾಡ್ತಾರೆ. ಸೊ ಅವರು ಇನ್ ಬಿಟ್ವೀನ್ ಅಲ್ಲಿ ಬೇರೆ ಮಿಷಿನ್ಸ್ ತಗೊಳ್ಳೋ ಯೋಚನೆ ಆಗಿರ್ಬೋದು, ಇಲ್ಲ ಮಿಷಿನ್ ಹಾಳಾಯ್ತು ಅನ್ನೋ ಥಾಟ್ ಬರಬಾರ್ದು. ಆ ತರ ನಮ್ದು ಮಿಷನರೀಸ್ ಅವೈಲೇಬಲ್ ಇರೋದು. ಸೊ ಯಾಕೆಂತಂದ್ರೆ ಒನ್ಸ್ ನಾವು ಆರ್ಡರ್ ರಿಸೀವ್ ಮಾಡಿದ್ಮೇಲೆ ಅವ್ರಿಗೆ ಅಂತಾನೆ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಕೊಡ್ತೀವಿ. ಓಕೆ. ಸೊ ಇವಾಗ ನಮ್ಗೆ ಏನೋ ಒಂದು ಮಿಷನ್ ಬೇಕು, ನಾನು ಆರ್ಡರ್ ಮಾಡಿ ನಿಮಗೆ
ಮ್ಯಾನುಫ್ಯಾಕ್ಚರ್ ಮಾಡಿ ನೀವು ಹೌದು ಹೌದು. ಅಂಡ್ ಇವಾಗ ಏನಾದ್ರು ಡಿಫಾಲ್ಟ್ಸ್ ಆಯ್ತು, ಯೂಸ್ ಮಾಡ್ತಾ ಇರ್ತಾರೆ, ಮಧ್ಯದಲ್ಲಿ ಏನೋ ಕೆಟ್ಟೋಯ್ತು, ಆ ಥರ ಏನಾದ್ರು ಆಗುತ್ತಾ? ಆ ಥರ ಅಂದರೆ ಏನಂದ್ರೆ ಜನರಲ್ ಸರ್ವಿಸ್ ಮಾಡ್ಕೊಡ್ತೀವಿ ನಾವು, ಇಲ್ಲ ಅಂತಿಲ್ಲ, ಜನರಲ್ ಸರ್ವಿಸ್ ಮಾಡ್ಕೊಡ್ತೀವಿ. ಬಟ್ ಯಾವುದೇ ರೀತಿ ಕಂಪ್ಲೇಂಟ್ಸ್ ಆಗಿರ್ಬೋದು, ಮಿಷಿನ್ ಹಾಳಾಯ್ತು ಆ ಥರ ನಮ್ಗೆ ಯಾವ್ದು ಕಂಪ್ಲೇಂಟ್ಸ್ ಬಂದಿಲ್ಲ ಇದುವರೆಗೂ. ನಮ್ಮ ಸೈಟ್ ಕಸ್ಟಮರ್ ಸೈಟಿಗೆ ನಮ್ಮ ಟೆಕ್ನಿಷಿಯನ್ಸೇ ಹೋಗ್ತಾರೆ, ಏನಾದರೂ ಪ್ರಾಬ್ಲಮ್ ಇದೆ ಸಾರ್ಟ್ ಔಟ್ ಮಾಡಿ ಬರ್ತಾರೆ, ಏನಾದ್ರು ಟೆಕ್ನಿಕಲ್ ಇಶ್ಯೂ ಇತ್ತು ಅಂತಂದ್ರೆ, ಇಲ್ಲ ಅವರೇ ಸರ್ವಿಸ್ಗೆ 6 ಮಂತ್ ಇಲ್ಲ 1 year ವರೆಗೂ ನಮ್ದು ಆನ್ ಸೈಟ್ ವಾರಂಟಿ ಇರುತ್ತೆ. ಸೊ ಅಲ್ಲಿವರೆಗೂ ಆವಾಗ ಅವರು ಟೆಕ್ನಿಷಿಯನ್ ಅಲ್ಲಿಗೆ ಹೋಗಿ ಏನೇ ಪ್ರಾಬ್ಲಮ್ಸ್ ಇದ್ರು ಸಾರ್ಟ್ ಔಟ್ ಮಾಡಿ ಬರ್ತಾರೆ. ಸೊ ಅಂಡ್ ಅಗ್ರಿಮೆಂಟ್ ಆ ಥರ ಏನಾದರೂ ಇದೆಯಾ? ಅಗ್ರಿಮೆಂಟ್ ಏನಿಲ್ಲ ಮ್ಯಾಮ್. ಈಗ ಅವರು ಸೈಟ್ ಪರ್ಚೇಸ್ ಮಾಡ್ತಿದ್ದಾರೆ ಅಂದ್ರೆ ನಾವು ಮಿಷನರೀಸ್ ತಗೋಬೇಕು ಅಂದ್ರೆ ಅವ್ರಿಗೆ ಬೇರೆ ಏನು ಅಗ್ರಿಮೆಂಟ್ಸ್ ಆಗಿರ್ಬೋದು, ಡಾಕ್ಯುಮೆಂಟ್ಸ್ ಏನೋ ರಿಕ್ವೈರ್ಮೆಂಟ್ ಇರೋದಿಲ್ಲ. ಜಸ್ಟ್ ಅವರು ಒಂದು GST ಸರ್ಟಿಫಿಕೇಟ್ ಇಟ್ಕೊಂಡ್ರೆ ಸೊ ಅವರಿಗೆ ಪ್ರಾಫಿಟ್. ಅದು ಈಗ ಗೌರ್ಮೆಂಟ್ ಇಂದ ಟ್ಯಾಕ್ಸ್ ರಿಟರ್ನ್ ಬರೋದು ಕಸ್ಟಮರಿಗೆ. ಸೊ ನಾವು ಅವ್ರ ಪ್ರಕಾರನೇ ಅವ್ರಿಗೆ ಬೆನಿಫಿಟ್ ಆಗಲಿ ಅಂತಾನೆ ನಾವು ಬಜೆಟ್ನ ರೆಡಿ ಮಾಡ್ಕೊಡ್ತೀವಿ. ಡಿಸ್ಕೌಂಟ್ಸ್ ಆಗಿರ್ಬೋದು, ಆಫರ್ಸ್ ಆಗಿರ್ಬೋದು, ಫೆಸ್ಟಿವಲ್ ಟೈಮಲ್ಲಿ ಅದೆಲ್ಲ ಡಿಸ್ಕೌಂಟ್ ಇದೆ ಮ್ಯಾಮ್. ಅದ್ರ ಬಗ್ಗೆ ಅಂದ್ರೆ ಹೌದು, ಫೆಸ್ಟಿವಲ್ ಟೈಮಲ್ಲಿ ಇಷ್ಟು ಪರ್ಸೆಂಟೇಜ್ ಅಂತ ನಾವು ಡಿಸ್ಕೌಂಟ್ ಮಾಡಿ ಕೊಡ್ತೀವಿ. ಸೊ ಈಗ ಮ್ಯಾಕ್ಸಿಮಮ್ ಒಂದು ಪ್ರಾಡಕ್ಟ್, ಒಂದು ಮಿಷನರಿ ಪರ್ಚೇಸ್ ಮಾಡ್ತಿದ್ದಾರೆ ಫುಲ್ ಸೆಟ್ ಅಂತಂದ್ರೆ ಬೇಸಿಕ್ ಆಗಿ 3 to 4 lakhs ಆಗುತ್ತೆ. ಸೊ ಇನ್ ಕೇಸ್ ಅವರು ಇನ್ಕ್ರೀಸ್ ಮಾಡ್ತಾ ಹೋದ್ರೆ, ಈಗ ಪೇವರ್ ಬ್ಲಾಕ್ ಈಗ ನೋಡ್ತಿದ್ರಲ್ಲ, ಈ ಪೇವರ್ ಬ್ಲಾಕ್ಸ್, ಈ ತರ ಬ್ಲಾಕ್ಸ್ ಮಾಡೋದಕ್ಕೆ ಮಿಷನರೀಸ್ ಕಾಸ್ಟ್ ಬಂದು 3 to 4 lakhs ಒಳಗಡೆ ಇರುತ್ತೆ. ಸೊ ಅದ್ರ ಮೇಲೆ ಮೋಲ್ಡ್ಸು, ಕಲರ್ಸು, ಕೆಮಿಕಲ್ಸು, ಅದಕ್ಕೆ ಏನೇನು ಆಕ್ಸೆಸರೀಸ್ ಬೇಕಾಗುತ್ತೆ ಅದು ಕ್ವಾಂಟಿಟಿ ವೈಸ್ ಪ್ರೈಸ್ ಇನ್ಕ್ರೀಸ್ ಆಗುತ್ತೆ. ಅವರು ಪ್ರೈಸ್ ಹೌದು. ಈಗ ಬೇಸಿಕ್ ಆಗಿ 1000 ಮೋಲ್ಡ್ಸ್ ತಗೋತಾರೆ, ಈ ತರ ಪ್ಲಾಸ್ಟಿಕ್ ಆಗಿರ್ಬೋದು, PVC ರಬ್ಬರ್ ಮೋಲ್ಡ್ಸ್ ಆಗಿರ್ಬೋದು. ಮೋಲ್ಡ್ಸ್ ತಗೊಳ್ಳೋರ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಅವ್ರಿಗೆ ಪ್ರೊಡಕ್ಷನ್ ರಿಕ್ವೈರ್ಮೆಂಟ್ ಎಷ್ಟಿದೆ ಆ ತರ ಮೋಲ್ಡ್ಸ್ ಅವ್ರ ರಿಕ್ವೈರ್ಮೆಂಟ್ ನಮ್ಮ ಹತ್ರ ಕೊಡ್ತಾರೆ. ಸೊ ಆ ತರ ನಾವು ಅವರಿಗೆ ರೆಡಿ ಮಾಡಿ ಕೊಡ್ತೀವಿ. ಸೊ ಬಜೆಟ್ ಜಾಸ್ತಿ ಆಗುತ್ತೆ ಅನ್ನೋದು ಯಾವಾಗ ಆಗುತ್ತೆ ಅಂದ್ರೆ ಅವ್ರಿಗೆ ಆರ್ಡರ್ ಕ್ವಾಲಿಟಿ ಜಾಸ್ತಿ ಇರುತ್ತೆ. ಸೊ ಅದು ಅವ್ರಿಗೆ ಪ್ರಾಫಿಟ್ ಅಲ್ವಾ, ಅದು ಅವ್ರಿಗೇನು ಲಾಸ್ ಆಗೋದಿಲ್ಲ, ಅವ್ರಿಗೆ ಪ್ರಾಫಿಟೇ ಇರುತ್ತೆ ಅದು. ಅದೇ ರೀತಿ ನಮ್ದೀಗ ಫುಲ್ಲಿ ಆಟೋಮೆಟಿಕ್ ಎವರೆಸ್ಟ್ ಮಲ್ಟಿಪರ್ಪಸ್ ಮಿಷಿನ್ ಇದೆ. ಸೊ ಅದು ಆಲ್ಮೋಸ್ಟ್ ನಾವೀಗ 4-5 ಪ್ಲಾಂಟ್ಸು ಆಲ್ ಓವರ್ ಕರ್ನಾಟಕ ಕೊಟ್ಟಿದ್ದೀವಿ. ನಿಯರ್ ಬೈ ಅಂತಂದ್ರೆ ಶಿಡ್ಲಘಟ್ಟಲ್ಲಿ ಕೊಟ್ಟಿದ್ದೀವಿ. ಮಿಸ್ಟರ್ ಲಕ್ಷ್ಮೀನಾರಾಯಣ್ ಅಂತ ಅವರು ಕಸ್ಟಮರ್ ಪರ್ಚೇಸ್ ಮಾಡಿರೋದು. ಅವ್ರದ್ದು ಪ್ರೊಡಕ್ಷನ್ ಫಸ್ಟ್ ಕ್ಲಾಸಾಗಿ ನಡೀತಾ ಇದೆ. ಸೊ ಅವರು ಬಂದು ಅವಾಗ ರಿವ್ಯೂ ಕೊಟ್ಬಿಟ್ಟು ಹೋಗ್ತಾ ಇರ್ತಾರೆ. ಕಸ್ಟಮರ್ ಡೈರೆಕ್ಟಾಗಿ ಆಫೀಸಿಗೆ ಬಂದು ಹೋಗ್ತಾರೆ. ನಾನು ಬಿಸ್ನೆಸ್ ಮಾಡಬೇಕು, ಇದರಲ್ಲಿ ಸ್ಟಾರ್ಟ್ ಮಾಡಬೇಕು, ಬಂದೆ ಮಿಷನ್ ತಗೊಂಡೆ, ಸರ್ಕಾರದಿಂದ ಏನಾದರೂ ಯೂಸ್ ಆಗುತ್ತಾ? ಗೌರ್ಮೆಂಟ್ ಇಂದ ಇದೆ ಮ್ಯಾಮ್. ಅಂದ್ರೆ ಈಗ ಸಬ್ಸಿಡಿ ಲೋನ್ಸ್ ಬರ್ತಾ ಇರುತ್ತೆ, ಮುದ್ರಾ ಲೋನ್ಸ್ ಇದೆ. ಸೊ ಈ ತರ ಲೋನ್ಸ್ ಬೇಸ್ ಅಲ್ಲಿ ನಾವು ಕಸ್ಟಮರ್ ಬಂದಾಗ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡ್ತೀವಿ. ಇನ್ ಕೇಸ್ ಒಂದೇ ಸಲ ಬಜೆಟ್ ಅವ್ರ ಹತ್ರ ಇರೋದಿಲ್ಲ, ಸೊ ಅವರು ಟೋಕನ್ ಅಡ್ವಾನ್ಸ್ ತರ ಪೇ ಮಾಡ್ತಾರೆ, ಇಲ್ಲ 40% 60% ಅಡ್ವಾನ್ಸ್ ಪೇ ಮಾಡ್ತಾರೆ. ಇಲ್ಲ ಅದು ಆಗಲ್ಲ ಅಂತಂದ್ರೆ ಕಂಪ್ಲೀಟ್ ಆಗಿ ಲೋನ್ಗೆ ನಾವು ರೆಡಿ ಮಾಡ್ಕೊಡ್ತೀವಿ. ಅಂದ್ರೆ ನಾವು PI ಕೊಡ್ತೀವಿ, ಪರ್ಫಾರ್ಮಾ ಇನ್ವಾಯ್ಸ್ ಕೊಡ್ತೀವಿ. ಸೊ ಅದ್ರ ಜೊತೆಗೆ ಪ್ರಾಜೆಕ್ಟ್ ರಿಪೋರ್ಟ್ ಕೊಡ್ತೀವಿ. ಅವ್ರು ಯಾವ ಪ್ರಾಜೆಕ್ಟ್ ಮಾಡ್ತಿದ್ದಾರೆ ಅನ್ನೋ ಪ್ಲಾಂಟ್ ಮೇಲೆ ನಾವು ಪ್ರಾಜೆಕ್ಟ್ ರಿಪೋರ್ಟ್ ಕೊಡ್ತೀವಿ. ಸೊ ಆ ರಿಪೋರ್ಟ್ನ ಮತ್ತೆ PIನ ಅವ್ರು ಬ್ಯಾಂಕಲ್ಲಿ ಸಬ್ಮಿಟ್ ಮಾಡಬೇಕು. ಸೊ ನೆಕ್ಸ್ಟ್ ಅದರ ಆದಮೇಲೆ ಬ್ಯಾಂಕಿಂದ ನಮಗೆ ವೆರಿಫಿಕೇಶನ್ ಕಾಲ್ ಬರುತ್ತೆ, ನೀವು ಮಾಡ್ತಾ ಇದ್ದೀರಾ, ಇದು ಪ್ರೊಡಕ್ಷನ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದ್ದೀರಾ. ಸೊ ಅದೆಲ್ಲ ನಾವು ವೆರಿಫೈ ಮಾಡಿ ನಾವು ಅವ್ರಿಗೆ ಕ್ಲಾರಿಟಿ ಕೊಡ್ತೀವಿ ಬ್ಯಾಂಕ್ ಅವರಿಗೆ. ಇನ್ ಕೇಸ್ ಅವರು ಒಂದೊಂದ್ಸಲಿ ಬ್ಯಾಂಕ್ ಅವರು ವಿಸಿಟ್ ಕೂಡ ಮಾಡ್ತಾರೆ. ಸೊ ಈ ಥರ ಮಿಷಿನ್ ಫ್ಯಾಕ್ಟ್ರಿ ಇದೆಯಾ, ಮ್ಯಾನುಫ್ಯಾಕ್ಚರಿಂಗ್ ನಡೀತಾ ಇದೆಯಾ ಅಂತ. ಸೊ ಆ ಥರ ಬಂದಾಗೂ ಅವ್ರ ಹತ್ರ ಮಾತಾಡಿ ಅವ್ರಿಗೆ ಕಸ್ಟಮರ್ಗೆ ಅನುಕೂಲ ಆಗೋ ಥರ ಅವ್ರಿಗೆ ಲೋನ್ ಪ್ರೊಸೆಸ್ ಆಗೋ ಥರ ಮಾಡ್ಕೊಡ್ತೀವಿ. ಓಕೆ, ಈಗ ಕೊನೆಯದಾಗಿ ಎಲ್ರಿಗೂ ಕಾಡೋ ಪ್ರಶ್ನೆ, ಓಕೆ ನಾನು ಸ್ಟಾರ್ಟ್ ಮಾಡಿದೆ, ನಂಗೆ ಎಷ್ಟು ಪ್ರಾಫಿಟ್ ಬರುತ್ತೆ, ಹಂಗಿದ್ರೆ ನಾನು ಖರ್ಚು ಮಾಡಿ ದುಡ್ಡು ನಂಗೆ ವಾಪಸ್ ಬರುತ್ತಾ ಅನ್ನೋ ಪ್ರಶ್ನೆ ಇರುತ್ತೆ. ಎಷ್ಟು ಪ್ರಾಫಿಟ್ ಆಗುತ್ತೆ? ಪ್ರಾಫಿಟ್ ಅಂತಂದ್ರೆ ಮ್ಯಾಮ್, ಈಗ ಮ್ಯಾನ್ಯುಯಲ್ ಬ್ಲಾಕ್ ಮಿಷಿನ್ ಅಲ್ಲಿ ಅಪ್ ಟು 3 lakhs 2 lakhs ವರೆಗೂ ಇನ್ವೆಸ್ಟ್ ಮಾಡ್ತಾರೆ. ಸೊ ಮ್ಯಾಕ್ಸಿಮಮ್ ಏನೇ ಅಂತಂದ್ರು 3 to 4 months ಅಲ್ಲಿ ಅವ್ರಿಗೆ ROI ರಿಟರ್ನ್ ಬರುತ್ತೆ. ಓ ಸೂಪರ್. ಅದು ಮ್ಯಾನ್ಯುಯಲ್ ಮಿಷಿನೇ ಆಗಿರ್ಬೋದು, ಸೆಮಿ ಆಟೋಮೆಟಿಕ್ ಆಗಿರ್ಬೋದು, ಫುಲ್ಲಿ ಆಟೋಮೆಟಿಕ್ ಆಗಿರ್ಬೋದು. ಈಗ ನಾನು ಹೇಳಿದೆ ನಿಮಗೆ 2 lakhs ಇಂದ 80 lakhs 1 crore ವರೆಗೂ ನಮ್ಮ ಹತ್ರ ಮಿಷನರೀಸ್ ಅವೈಲೇಬಲ್ ಇದೆ. ಸೊ ಎಲ್ಲ ಪ್ಲಾಂಟ್ಸಲ್ಲೂ ಅಷ್ಟೇ, ಏನೇ ಇಲ್ಲ ಅಂತಂದ್ರೆ 3 to 4 months ಒಳಗಡೆ ಅವ್ರ ROI ರಿಟರ್ನ್ ಬರುತ್ತೆ. ಹೌದು, ಯಾಕೆಂದ್ರೆ ಪ್ರೊಡಕ್ಷನ್ ಚೆನ್ನಾಗಿ ಬರುತ್ತೆ, ಮೆಟೀರಿಯಲ್ ಕ್ವಾಲಿಟಿ ಆ ಥರ ಇರುತ್ತೆ. ಸೊ ಮಿಷನರೀಸಲ್ಲಿ ನಿಮ್ಗೆ ಏನು ಪ್ರಾಬ್ಲಮ್ ಇರೋದಿಲ್ಲ. ಸೊ ನಮ್ದು ಆನ್ ಸೈಟ್ ವಾರಂಟಿ ಬಂದು 1 year ಇರುತ್ತೆ. ಸೊ ಅಲ್ಲಿ ಟೆಕ್ನಿಷಿಯನ್ ಮಿಷಿನ್ ಇವಾಗ ಕಸ್ಟಮರ್ ಪರ್ಚೇಸ್ ಮಾಡೋದು ಸೈಟಿಗೆ ನಾವು ಡಿಸ್ಪ್ಯಾಚ್ ಮಾಡ್ತೀವಿ. ಸೊ ಸೈಟಲ್ಲಿ ಡಿಸ್ಪ್ಯಾಚ್ ಆದಮೇಲೆ ಅಲ್ಲೋಗಿ ಅಲ್ಲಿ ಯಾರು ಟೆಕ್ನಿಷಿಯನ್ ಇರ್ತಾರೆ ಅವ್ರಿಗೆ ಇನ್ಸ್ಟಾಲೇಷನ್ ಮಾಡಿ ತೋರಿಸಿ ಯಾವ ಥರ ಇನ್ಸ್ಟಾಲ್ ಮಾಡ್ಕೋಬೇಕು ಎಲ್ಲ ಮಾಡಿಕೊಟ್ಬಿಟ್ಟು ಅವ್ರಿಗೆ ಯಾರು ಮೇನ್ ಟೆಕ್ನಿಷಿಯನ್ ಇರ್ತಾರೆ ಅವ್ರಿಗೆ ಟ್ರೈನಿಂಗು ಅದೆಲ್ಲ ಕಂಪ್ಲೀಟ್. ಅದು 3 days ಆಗಿರ್ಬೋದು, 4 days ಆಗಿರ್ಬೋದು, ಅಟ್ಲೀಸ್ಟ್ 1 week ಆದರೂ ಆಗಿರ್ಬೋದು. ಸೊ ಅಲ್ಲಿದ್ದು ನಮ್ಮ ಟೆಕ್ನಿಷಿಯನ್ ಅವ್ರು ಕಂಪ್ಲೀಟ್ ಟ್ರೈನಿಂಗ್ ಕೊಟ್ಟು ಆಮೇಲೆ ಅವ್ರು ಓಕೆ ಸ್ಯಾಟಿಸ್ಫೈ ಅಂತ ಅಂದಮೇಲೆ ನಮ್ಮ ಟೆಕ್ನಿಷಿಯನ್ ವಾಪಸ್ ಬರೋದು. ಕಡಿಮೆ ಬಜೆಟ್ ಅಲ್ಲಿ ನಿಮ್ಮ ಸ್ವಂತ ಜಾಗದಲ್ಲಿ ನಿಮ್ಮ ಸ್ವಂತ ಬಿಸ್ನೆಸ್ ಅನ್ನ ಯಾರ ತಂಟೆ ತಕರಾರು ಇಲ್ಲದೆ ನೀವೇ ಬಾಸ್ ಆಗಿ ಮಾಡಬೇಕು ಅನ್ನೋ ಆಸೆ ನಿಮ್ಗಿದ್ರೆ ನಾನಿವತ್ತು ಎಕ್ಸ್ಪ್ಲೋರ್ ಮಾಡಕ್ಕೆ ಬಂದಿರುವಂತ ಜಾಗ ನಿಮ್ಗೆ ಯೂಸ್ಫುಲ್. ನಾವಿವತ್ತು
JK ಟೈಲ್ಸ್ ಅಂಡ್ ಮಿಷನರೀಸ್ ಯೂನಿಟ್ ಅಲ್ಲಿ ಇದೀವಿ. ಬನ್ನಿ ಇದ್ರ ಬಗ್ಗೆ ನಮಗೆ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡೋದಕ್ಕೆ ನನ್ನ ಜೊತೆ ರಾಗಿಣಿ ಅವರು ಇದ್ದಾರೆ. ಅವ್ರನ್ನ ಕೇಳ್ತಾ ಹೋಗೋಣ, ಕಂಪ್ಲೀಟ್ ಆಗಿ ಡೀಟೇಲ್ಸ್ ಅವ್ರು ನಮಗೆ ಕೊಡ್ತಾ ಹೋಗ್ತಾರೆ. ನಮಸ್ತೆ ರಾಗಿಣಿ. ನಮಸ್ತೆ ಮ್ಯಾಮ್. ಸೊ ನಿಮ್ಮ JK ಟೈಲ್ಸ್ ಮಿಷನರೀಸ್ ಬಗ್ಗೆ ಹೇಳೋದಾದ್ರೆ ಅಂದ್ರೆ ಹೇಗೆ ಇದು ಜನರಿಗೆ ಯೂಸ್ಫುಲ್ ಅಂತ ಹೇಳ್ತೀರಾ ಅಂದ್ರೆ, ಇವಾಗ ನಾವಿಲ್ಲಿ ನೋಡ್ತಾ ಇದೀವಿ ಟೈಲ್ಸ್ ಕಾಣಿಸ್ತಾ ಇದೆ, ಎಮಿಷನ್ಸ್ ಎಲ್ಲ ಕಾಣಿಸ್ತಾ ಇದೆ, ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀರಾ? ಖಂಡಿತ ಮಾಡ್ಕೊಡ್ತೀನಿ ಮ್ಯಾಮ್. ಈಗ ಕನ್ಸ್ಟ್ರಕ್ಷನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಯಾವುದೇ ಜಾಗ ಇರ್ಬೋದು, ಎಲ್ಲೇ ಲೊಕೇಶನ್ ಇರ್ಬೋದು, ಸೊ ಕನ್ಸ್ಟ್ರಕ್ಷನ್ ತುಂಬಾ ಇಂಪಾರ್ಟೆಂಟ್. ಸೊ ಈಗ ಪಾರ್ಕ್ ಮಾಡ್ತಿದ್ದಾರೆ ಅಂತಂದ್ರೆ ಅಲ್ಲಿ ಪಾರ್ಕಿಂಗ್ ಟೈಲ್ಸ್ ಕಂಪಲ್ಸರಿ ಬೇಕಾಗುತ್ತೆ. ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡ್ತಿದ್ದಾರೆ ಅಂದ್ರೆ ಅಲ್ಲಿ ಸಾಲಿಡ್ ಬ್ಲಾಕ್ಸ್, ಹಾಲೋ ಬ್ಲಾಕ್ಸ್ ಬೇಕಾಗುತ್ತೆ. ಸೊ ಎಲ್ಲಾ ಜಾಗದಲ್ಲೂ ಕಾಂಕ್ರೀಟ್ ಪ್ರಾಡಕ್ಟ್ಸ್ ಇಲ್ದಿರ ಯಾವುದೇ ರೀತಿ ಕನ್ಸ್ಟ್ರಕ್ಷನ್ ನಡೆಯೋದಿಲ್ಲ. ಸೊ ಆ ತರ ಕಾಂಕ್ರೀಟ್ ಪ್ರಾಡಕ್ಟ್ಸ್ ಮಾಡೋದಕ್ಕೆ ನಮ್ಮ ಹತ್ರ ಎಲ್ಲಾ ತರ ಮಿಷನರೀಸು ಅವೈಲೇಬಲ್ ಇದೆ. ಸೊ ಈಗ ನೋಡ್ತಿರೋ ಈ ಪ್ಲಾಂಟ್ ಬಂದು ಪೇವರ್ ಬ್ಲಾಕ್ ಮೇಕಿಂಗ್ ಮಿಷಿನ್. ಇದು ಫುಲ್ ಒಂದೇ ಫುಲ್ ಸೆಟ್ ಬರುತ್ತೆ. ಫಸ್ಟ್ ಕಲರ್ ಮಿಕ್ಸರ್ ಬರುತ್ತೆ, 2 ವೈಬ್ರೇಷನ್ ಟೇಬಲ್ ಬರುತ್ತೆ, ಒಂದು ಕಾಂಕ್ರೀಟ್ ಮಿಕ್ಸರ್ ಬರುತ್ತೆ. ಸೊ ಇದಿಷ್ಟು ಒಂದ್ ಸೆಟ್, ಇದು ಒಂದ್ ಸೆಟ್. ಸೊ ಇದರಲ್ಲಿ ಈ ತರ ಪ್ರಾಡಕ್ಟ್ಸ್ ಏನ್ ರೆಡಿ ಆಗುತ್ತೆ ಇದನ್ನ ಪಾರ್ಕಿಂಗ್ ಟೈಲ್ಸ್ ಅಲ್ಲಿ, ಪಾರ್ಕಿಂಗ್ ಪ್ಲೇಸಸ್ ಅಲ್ಲಿ ಯೂಸ್ ಮಾಡ್ತಾರೆ. ಹೌದು, ನೀವು ನೋಡ್ತಾ ಇದ್ದೀರಾ ಪಾರ್ಕ್ಸ್ ಅಲ್ಲಿ ನಾವು ಈ ತರ ಏನು ಇದನ್ನ ಏನಂತ ಹೇಳ್ತೀವಿ ನಾವು? ಕಾಂಕ್ರೀಟ್ ಪೇವರ್ ಬ್ಲಾಕ್ ಅಂತ. ಈ ಬ್ಲಾಕ್ಸ್ ಅನ್ನ ನಾವು ನೋಡ್ತಾ ಇದ್ದೀವಿ. ಇದನ್ನ ನೀವೇ ನಿಮ್ ಜಾಗದಲ್ಲಿ ತಯಾರಿಸಬಹುದು. ಅದಕ್ಕೆ ಯೂಸ್ ಆಗುವಂತ ಮಿಷನ್ಸ್ ಇಲ್ಲೆಲ್ಲ ಇವರು ಎಕ್ಸ್ಪ್ಲೈನ್ ಮಾಡ್ತಾರೆ. ಸೊ ಇದೇನು ಅಂತ ಹೇಳಿ, ಇದು ಬಂದು ಮೋಲ್ಡ್ಸ್ ಮ್ಯಾಮ್. ಇವಾಗ ನೀವ್ ಏನ್ ಎಂಡ್ ಪ್ರಾಡಕ್ಟ್ ನೋಡ್ತಾ ಇದ್ದೀರಾ ಇದನ್ನ ರೆಡಿ ಮಾಡೋದು ಈ ತರ ಪ್ಲಾಸ್ಟಿಕ್ ಮೋಲ್ಡ್ಸ್ ಅಲ್ಲಿ. ಸೊ ಇದರಲ್ಲಿ 2 ಟೈಪ್ ಇದೆ. ಒಂದು ಪ್ಲಾಸ್ಟಿಕ್ ಸಿಲಿಕಾನ್ ಮೋಲ್ಡ್ಸ್ ಅಂತ ಹೇಳ್ತೀವಿ, ಇನ್ನೊಂದು PVC ರಬ್ಬರ್ ಮೋಲ್ಡ್ಸ್ ಅಂತ ಹೇಳ್ತೀವಿ. ಇನ್ನ ಥಿಕ್ ಆಗಿ ಗೋಲ್ಡನ್ ಕಲರ್ ಅಲ್ಲಿ ಇರುತ್ತೆ. ಸೊ ಈ ಪ್ರಾಡಕ್ಟ್ಸ್ ನ ನಾವ್ ಯಾವ ತರ ರೆಡಿ ಮಾಡ್ತೀವಿ ಅಂದ್ರೆ ಫಸ್ಟ್ ಕಲರ್ ಮಿಕ್ಸರ್ ಅಲ್ಲಿ ಕಾಂಕ್ರೀಟ್ ನ ರೆಡಿ ಮಾಡ್ಕೋತೀವಿ. ಸೊ ಇದು ಕಲರ್ ಮಿಕ್ಸರ್. ಇದು ಕಲರ್ ಮಿಕ್ಸರ್ ಅಂದ್ರೆ ವಿತ್ ಕಲರ್ ಬೇಕಾಗಿರೋ ಕಸ್ಟಮರ್ಸ್ ಇರ್ತಾರೆ ಇಲ್ಲ ಪ್ಲೇಸಸ್ ಅಲ್ಲಿ. ಸೊ ವಿತ್ ಕಲರ್ ನ ಇದರಲ್ಲಿ ಆಡ್ ಮಾಡ್ಕೋಬಹುದು. ವಿತ್ ಕಲರ್ ಟಾಪ್ ಲೇಯರ್ ಯೂಸ್ ಮಾಡ್ತಾರೆ. ಸೊ ಇದನ್ನ ಅದ್ರ ಜೊತೆಗೆ ಫಸ್ಟ್ ಅಲ್ಲಿ ಮಿಕ್ಸ್ ಮಾಡಿ ಮೆಟೀರಿಯಲ್ ನ ಜಸ್ಟ್ ಇದರಲ್ಲಿ 2 mm ಅಷ್ಟು ಇದರಲ್ಲಿ ಯೂಸ್ ಮಾಡ್ತಾರೆ. ಕಲರ್ ವಿತ್ ಕಲರ್, ಸಿಮೆಂಟ್, ಡಸ್ಟ್ ಎಲ್ಲ ಮಿಕ್ಸ್ ಆಗುತ್ತೆ ಕಲರ್ ಮಿಕ್ಸರ್. ಮಿಕ್ಸ್ ಆಗಿರೋದನ್ನ ಅದನ್ನ ಇದರಲ್ಲಿ 2 mm ಅಷ್ಟು ಫಿಲ್ ಮಾಡ್ತಾರೆ. ಸೊ ಅದಾದ್ಮೇಲೆ ಈ ಟೇಬಲ್ ಮೇಲೆ ಇಟ್ಟಾಗ ಇದು ಕಂಪ್ಲೀಟ್ ವೈಬ್ರೇಷನ್ ಕೊಡುತ್ತೆ. ಸೊ ಈ ಟೇಬಲ್ ವೈಬ್ರೇಷನ್ ಕೊಟ್ಮೇಲೆ ಸೊ ಇದ್ರಲ್ಲಿ ಏನ್ ಪ್ರಾಫಿಟ್ ಅಂತಂದ್ರೆ ಇದ್ರಲ್ಲಿ ಏನೇ ಏರ್ ಬಬಲ್ಸ್ ಇದ್ರು ಅದೆಲ್ಲ ರಿಮೂವ್ ಆಗುತ್ತೆ, ಕಾಂಕ್ರೀಟ್ ನೀಟಾಗಿ ಸೆಟ್ ಆಗುತ್ತೆ. ಸೊ ನೀವು ಮತ್ತೆ ಈಗ ನಾವು ಜನರಲ್ ಆಗಿ ಮನೇಲಿ ಏನಾದ್ರು ಡಬ್ದಲ್ಲಿ ಏನಾದ್ರು ಫಿಲ್ ಮಾಡ್ಬೇಕಂದ್ರೆ ಟ್ಯಾಪ್ ಮಾಡ್ತೀವಲ್ಲ, ಸೊ ಸೇಮ್ ಪ್ರೊಸೆಸ್ ಇದು. ಅಲ್ಲಿ ಕೈಯಲ್ಲಿ ನಾವು ಯೂಸ್ ಮಾಡ್ಬೋದು, ಬಟ್ ಇದಕ್ಕೆಲ್ಲ ಮಿಷನರೀಸ್ ಬೇಕಾಗುತ್ತೆ. ಓಕೆ, ಸೊ ಇದನ್ನ ಮಾಡೋದೆಲ್ಲ ನೀವು ಹೇಳ್ಕೊಟ್ಟೆ ಬೈ ಮಾಡೋಕೆ ಅವರಿಗೆ ಹೌದಲ್ಲ, ಕಂಪಲ್ಸರಿ ಟ್ರೈನಿಂಗ್ ಇದ್ದೇ ಇರುತ್ತೆ ಕಸ್ಟಮರ್ಸ್ ಗೆ ನಾವು ಕೊಟ್ಟೆ. ಕಲರ್ಸ್ ಎಲ್ಲ ನೀವೇ ಕೊಡ್ತೀರಾ? ಕಲರ್ಸ್ ನಾವೇ ಕೊಡ್ತೀವಿ. ಆಕ್ಸೆಸರೀಸ್ ಬಂದು ಮೋಲ್ಡ್ಸ್, ಕಲರ್ಸ್, ಕೆಮಿಕಲ್ಸ್. ಸೊ ಇದು ಈ ರೀತಿ ಸೆಟ್ ಆಗಿ ಯಾವ್ದೇ ರೀತಿ ಬ್ರೇಕ್ ಆಗ್ದಿರಾ ಎಡ್ಜಸ್ ನೋಡ್ತಿದ್ದೀರಾ ನೀವು ಎಷ್ಟು ನೀಟ್ ಫಿನಿಶಿಂಗ್ ಇದೆ. ಸೊ ಈ ತರ ಎಡ್ಜಸ್ ಆಗಿರ್ಬೋದು, ಮೋಲ್ಡ್ಸ್ ಅಲ್ಲಿ ಮತ್ತೆ ಸ್ಟಿಕ್ ಆಗೋದಿಲ್ಲ ಕಲರ್. ಈಗ ನಾವು ಈ ವೆಟ್ ಮೆಟೀರಿಯಲ್ ಹಾಕಿರ್ತೀವಿ ಇದ್ರಲ್ಲಿ, ಸೊ ಅದನ್ನ ರಿಮೂವ್ ಮಾಡಿದಾಗ ಇದರಲ್ಲಿ ಸ್ಟಿಕ್ ಆಗಿರೋದಿಲ್ಲ. ಸೊ ಆ ತರ ಕೆಮಿಕಲ್ಸ್ ಇರುತ್ತೆ. ಇವಾಗ ಕೆಮಿಕಲ್ಸ್ ಅಂದ್ರೆ ಕೆಲವರಿಗೆ ಭಯ ಇರುತ್ತೆ, ಯಾವ ಕೆಮಿಕಲ್ ಏನ್ ಆಗ್ಬಿಡುತ್ತೋ ಅಂತ. ಆ ತರ ಎಲ್ಲ ಹೆಂಗೆ ಕೆಮಿಕಲ್ ಸೆಕ್ಯೂರಿಟಿ ಎಲ್ಲ ಇರುತ್ತಾ? ಕೆಮಿಕಲ್ ಅಲ್ಲಿ ಅದು ನಮ್ದು ಓನ್ ಮ್ಯಾನುಫ್ಯಾಕ್ಚರಿಂಗ್. ಸೊ ನಾವು ಅದನ್ನ ವಿತ್ ಹ್ಯಾಂಡ್ ಟಚ್ ಮಾಡಿದ್ರು ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಸೊ ಇವಾಗ ಅಲ್ಲಿ ಟಾಪ್ ಲೇಯರ್ ಫಿನಿಶ್ ಆದ್ಮೇಲೆ ಇಲ್ಲಿ ಕಾಂಕ್ರೀಟ್ ಮಿಕ್ಸ್ ಆಗುತ್ತೆ. ಸೆಕೆಂಡ್ ಲೇಯರ್ ಇದು. ಇದು ಕಾಂಕ್ರೀಟ್ ಮಿಕ್ಸರ್. ಇದರಲ್ಲಿ ಕಾಂಕ್ರೀಟ್ ಮಿಕ್ಸ್ ಆಗುತ್ತೆ. ಅದನ್ನ ನೆಕ್ಸ್ಟ್ ಇನ್ನೇನ್ ಮೋಲ್ಡ್ ಇದೆ ಕಂಪ್ಲೀಟ್ ಆಗಿ ಫಿಲ್ ಮಾಡಿ ನೆಕ್ಸ್ಟ್ ಟೇಬಲ್ ಮೇಲೆ ಮೂವ್ ಮಾಡ್ತೀವಿ. ಸೊ ನೆಕ್ಸ್ಟ್ ಟೇಬಲ್ ಮೇಲೆ ಮೂವ್ ಮಾಡಿದ್ಮೇಲೆ ಸೊ ಇಲ್ಲಿಂದ ಇಲ್ಲಿಗೆ ಜಸ್ಟ್ 40 to 45 ಸೆಕೆಂಡ್ಸ್ ಅಲ್ಲಿ ಪ್ರೊಸೆಸ್ ಕಂಪ್ಲೀಟ್ ಆಗುತ್ತೆ. ಅಂಡ್ ಒನ್ ಮೋರ್ ಕ್ವಶನ್ ನಂಗೆ ಬರ್ತಾ ಇರೋದೇನಂದ್ರೆ, ಎಷ್ಟು ಜನ ಬೇಕಾಗುತ್ತೆ ಇದ್ರಲ್ಲಿ ಕೆಲಸ? ಮ್ಯಾಮ್ ಈ ಕಂಪ್ಲೀಟ್ ಪ್ಲಾಂಟ್ ಗೆ ನಿಮ್ಗೆ 6 to 7 ಮೆಂಬರ್ಸ್ ಇದ್ರೆ ನಡೆಯುತ್ತೆ. ಯಾಕೆಂತಂದ್ರೆ ಒಬ್ರು ಕಲರ್ ಮಿಕ್ಸರ್ ರೆಡಿ ಮಾಡ್ತಾರೆ. ಸೊ ಇಲ್ಲಿಂದ ಮೋಲ್ಡ್ಸ್ ಮೂವ್ ಮಾಡೋದಕ್ಕೆ 2 ಲೇಬರ್ಸ್ ಬೇಕಾಗುತ್ತೆ, ಕಾಂಕ್ರೀಟ್ ರೆಡಿ ಮಾಡೋದಕ್ಕೆ 2. ಸೊ ಈ ಪ್ರೋಸೆಸ್ ಎಲ್ಲ ಆದ್ಮೇಲೆ ಮೋಲ್ಡ್ಸ್ ನ ಇಲ್ಲಿಂದ ಮೂವ್ ಮಾಡಿ ಫ್ಲೈ ಶೀಟ್ಸ್ ಅವೈಲೇಬಲ್ ಇರುತ್ತೆ ನಮ್ಮ ಹತ್ರ. ಫ್ಲೈ ಶೀಟ್ ಮೇಲೆ ಸ್ಟಾಕ್ ಮಾಡ್ಕೋಬಹುದು. ಸ್ಟಾಕ್ ಮಾಡ್ಕೊಂಡು ವಿತಿನ್ 24 ಅವರ್ಸ್ ಅಲ್ಲಿ 12 to 16 ಅವರ್ಸ್ ಅಲ್ಲಿ ಡಿಮೋಲ್ಡಿಂಗ್ ಮಾಡ್ಬೋದು. ಈಗ ಇದರಲ್ಲಿ ಥಿಕ್ನೆಸ್ ಬೇರೆ ಬೇರೆ ಇರುತ್ತೆ. ಒಂದು 60 mm ಇರುತ್ತೆ, ಇನ್ನೊಂದು 80 mm ಇರುತ್ತೆ. ಇದು ಬಂದು ಟೈಲ್ಸ್. ಸೊ ಇದರಲ್ಲಿ ನಿಮ್ಗೆ 25 mm ಥಿಕ್ನೆಸ್ ಇರುತ್ತೆ. ಸೊ ಇದರಲ್ಲಿ ಒಂದೊಂದು ಪ್ರೋಸೆಸ್ ಒಂದೊಂದ್ ತರ ಇರುತ್ತೆ. ಈಗ 60 mm ಗಾದ್ರೆ 12 to 16 ಅವರ್ಸ್ ಅಲ್ಲಿ ಮೋಲ್ಡ್ಸ್ ನ ಈ ತರ ಡಿಮೋಲ್ಡ್ ಮಾಡಿ ಆರ್ಡರ್ ಇಮಿಡಿಯೇಟ್ ಇತ್ತು ಅಂದ್ರೆ ಇಮಿಡಿಯೇಟ್ ಡಿಸ್ಪ್ಯಾಚ್ ಮಾಡ್ಬೋದು.
ಓ ಹಂಗೆ. ಹಾ ಕಸ್ಟಮರ್ ಮಾರ್ಕೆಟಿಂಗ್ ಎಲ್ಲ ಹೆಂಗ್ ಮಾಡ್ಕೋಬಹುದು ಅಂತ. ಮಾರ್ಕೆಟಿಂಗ್ ಅಂತಂದ್ರೆ ಈಗ ಈ ಕಸ್ಟಮರ್ಸ್ ಏನ್ ಆರ್ಡರ್ ಕ್ವಾಂಟಿಟಿ ಬರುತ್ತೆ ಸೊ ಅದಕ್ಕೆ ತಕ್ಕನಂಗೆ ಮೋಲ್ಡ್ಸು ಮಿಷನರೀಸ್ ಕಸ್ಟಮರ್ ಪರ್ಚೇಸ್ ಮಾಡ್ಬೇಕಾಗುತ್ತೆ. ಇನ್ನ ಈ ಮಿಷನ್ ನೋಡ್ತಾ ಇದೀವಿ, ಚಿಕ್ಕ ಮಿಷನ್. ಹೌದು. ಇದು ಟೈಲ್ಸ್ ಕೂಡ ಇದೆ. ಇದು ಬ್ಲಾಕ್ಸ್ ಮ್ಯಾಮ್, ಯಾಕೆಂದ್ರೆ ಈಗ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡೋದಕ್ಕೆ ಈ ತರ ಬ್ಲಾಕ್ಸ್ ಬೇಕೇ ಬೇಕಾಗುತ್ತೆ. ಸೊ ಈ ತರ ಬ್ಲಾಕ್ಸ್ ಇದ್ರೇನೆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆಗೋದು. ಸೊ ಇದು ಕಂಪ್ಲೀಟ್ಲಿ ಮ್ಯಾನ್ಯುಯಲ್ ಬ್ಲಾಕ್ ಮೇಕಿಂಗ್ ಮಿಷಿನ್ ಅಂತಾರೆ. ಇದೊಂದೇ ಅವ್ರು ತಗೋಬಹುದಾ? ಇದೊಂದೇ ತಗೋಬಹುದು. ಇದ್ರ ಜೊತೆಗೆ ಕಾಂಕ್ರೀಟ್ ಮಿಕ್ಸ್ ಮಾಡೋದಕ್ಕೆ ಕಾಂಕ್ರೀಟ್ ಮಿಕ್ಸರ್ ತಗೋಬಹುದು ಅಷ್ಟೇ. ಸೊ ಇದಕ್ಕೆ ರಾ ಮೆಟೀರಿಯಲ್ಸ್ ಸೇಮ್ ಎಲ್ಲಾ ತರ ಪ್ಲಾಂಟ್ಸ್ ಯೂಸ್ ಮಾಡ್ದಂಗೆ ಸಿಮೆಂಟು, ಡಸ್ಟ್, ಸ್ಟೋನ್ ಚಿಪ್ಸ್ ಸೊ ಈ ತರ ಯೂಸ್ ಮಾಡ್ತಾರೆ. ಸೊ ಇದನ್ನ ಯೂಸ್ ಮಾಡಿ ಈ ತರ ಬ್ಲಾಕ್ಸ್ ನ ಅವ್ರು ರೆಡಿ ಮಾಡ್ತಾರೆ. ಸೊ ಇದ್ರಲ್ಲೂ ಬೇರೆ ಬೇರೆ ಡೈಸೆಟ್ ಸಿಗುತ್ತೆ. ಅಂದ್ರೆ ಡೈಸೆಟ್ ಅಂದ್ರೆ ಇದು ನೋಡ್ತಿದಿರಲ್ಲ, ಇದು ಇದರಲ್ಲಿ ಬ್ಲಾಕ್ಸ್ ಅವರ ಸೈಜಸ್ ತಕ್ಕಂಗೆ, ಅಂದ್ರೆ ಬ್ಲಾಕ್ಸ್ ಈಗ 12, 8, 6 ಆ ತರ ಸೈಜಸ್ ಇರುತ್ತೆ. ಲೆಂತ್, ಹೈಟ್, ವಿಡ್ತ್ ಬ್ಲಾಕ್ಸ್. ಸೊ ಅವರಿಗೆ ಯಾವ್ದು ರಿಕ್ವೈರ್ಮೆಂಟ್ ಇದೆ ಸೊ ಆ ಡೈಸೆಟ್ ನ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಕೊಡ್ತೀವಿ. ಇದು ಕಂಪ್ಲೀಟ್ ಆಗಿ ಲೇಸರ್ ಕಟ್ಟಿಂಗ್ ಇರುತ್ತೆ. ನಾವ್ ಇಲ್ಲಿ ಇನ್ನೊಂದು ಮಿಷನ್ ಅನ್ನ ನೋಡ್ತಾ ಇದೀವಿ. ಇದು ಏನ್ ಮಾಡೋದಕ್ಕೆ? ಇದು ಬಂದು ಸೆಮಿ ಆಟೋಮೆಟಿಕ್ ಫ್ಲೈ ಆಶ್ ಬ್ರಿಕ್ ಮಿಷಿನ್. ಈಗ ನೀವು ಹಿಂದೆ ನೋಡಿದಾಗೆ ಪೇವರ್ ಬ್ಲಾಕ್ಸ್ ನೋಡಿದ್ರಿ, ಸಾಲಿಡ್ ಬ್ಲಾಕ್ಸ್ ನೋಡಿದ್ರಿ ಮ್ಯಾನ್ಯುಯಲ್ ಅಲ್ಲಿ. ಇದು ಬಂದು ಫ್ಲೈ ಆಶ್ ಬ್ರಿಕ್ ಮಿಷಿನ್. ಅಂದ್ರೆ ಫ್ಲೈ ಆಶ್ ಅಂದ್ರೆ ಈಗ ನಾರ್ಮಲ್ ಸಿಮೆಂಟ್ ಗಿಂತ ಸ್ವಲ್ಪ ಬಜೆಟ್ ಡಿಫ್ರೆನ್ಸ್ ಇರುತ್ತೆ. ಸೊ ಇದ್ರಲ್ಲಿ ಯೂಸ್ ಮಾಡೋ ರಾ ಮೆಟೀರಿಯಲ್ ಬೇರೆ ಇರುತ್ತೆ, ಅದ್ರಲ್ಲಿ ಯೂಸ್ ಮಾಡೋ ರಾ ಮೆಟೀರಿಯಲ್ ಬೇರೆ ಇರುತ್ತೆ. ಇದೊಂದನ್ನ ಅವ್ರು ತಗೋಬಹುದು. ಇದೊಂದು ವಿತ್ ಯಾವ್ದೇ ಮಿಷಿನ್ಸ್ ತಗೊಳ್ಳಿ ವಿತ್ ಕಾಂಕ್ರೀಟ್ ಮಿಕ್ಸರ್ ಬೇಕು. ಕಾಂಕ್ರೀಟ್ ಮಿಕ್ಸರ್ ಬೇಕೇ ಬೇಕು. ಇದ್ರಲ್ಲೂ ಅಷ್ಟೇ ಬಜೆಟ್ ಫ್ರೆಂಡ್ಲಿ. ಇದು ಮ್ಯಾಕ್ಸಿಮಮ್ 2 to 3 lakhs ಒಳಗಡೆ ಫುಲ್ ಸೆಟಪ್ ಇದು ಫುಲ್ ಮಿಷಿನ್ ಒಂದೇ. ಸೊ ಇದರಲ್ಲಿ ರಾ ಮೆಟೀರಿಯಲ್ ನ ಇಲ್ಲಿ ಫಿಲ್ ಮಾಡಬೇಕು. ಇಲ್ಲಿ ಡೈಸೆಟ್, ಇದು ಈ ಡೈಸೆಟ್ ಆದ್ಮೇಲೆ ಇದನ್ನ ಪುಷ್ ಮಾಡಿ ಮತ್ತೆ ಬ್ಲಾಕ್ಸ್ ನ ಇಲ್ಲಿ ಹೈಡ್ರಾಲಿಕ್ ಇಂದ ಬ್ಲಾಕ್ಸ್ ನ ಪುಷ್ ಮಾಡಬಹುದು ಮೇಲ್ಗಡೆಗೆ. ಸೊ ಎಲ್ಲಾ ಮಷಿನ್ಸ್ಗೂ ರಾ ಮೆಟೀರಿಯಲ್ಸ್ ಎಲ್ಲ ಅವ್ರು ತಗೋತಾರೆ. ಕರೆಂಟ್ ಅವರಿಗೆ ಅವೈಲಬಲ್ ಇರಬೇಕು. 3 HP 3 phase ಆಲ್ಮೋಸ್ಟ್ ಎಲ್ಲ ಮಿಷಿನ್ ಅಲ್ಲೂ 3 HP 3 phase ಇದ್ದೇ ಇರುತ್ತೆ. ಸೊ ಅವರ ಪವರ್ ಸಪ್ಲೈ ಬಂದು ಅದೇ ತರನೇ ಇರಬೇಕು. ಸೊ ಈ ಮಿಷಿನ್ ಬಗ್ಗೆ ಹೇಳೋದು ಮ್ಯಾಮ್, ಇದು ಬಂದು 3+3 ಸೆಮಿ ಆಟೋಮೆಟಿಕ್ ಬ್ರಿಕ್ಸ್ ಮತ್ತೆ ಪೇವರ್ ಬ್ಲಾಕ್ ಮಿಷಿನ್. ಸೊ ಇದರಲ್ಲಿ ಬ್ರಿಕ್ಸ್ ಮತ್ತೆ ಪೇವರ್ ಬ್ಲಾಕ್ಸ್ ಮಾಡಬಹುದು. ಈಗ ಪೇವರ್ ಬ್ಲಾಕ್ ಅಂದ್ರೆ ಈ ತರ ಮ್ಯಾನ್ಯುಯಲ್ ಸೆಟಪ್ ಇರುತ್ತೆ. ಸೊ ಇದರಲ್ಲಿ ಸ್ವಲ್ಪ ಹೈಡ್ರಾಲಿಕ್ ಪ್ರೆಷರ್ ಅಲ್ಲಿ ನಿಮಗೆ ಪೇವರ್ ಬ್ಲಾಕ್ ಸಿಗುತ್ತೆ. ಇಲ್ಲಿ ನೋಡ್ತಿರೋ ಪ್ರಕಾರ ನೀವು ಜಿಗ್ಜಾಗ್ ಮತ್ತೆ ಇನ್ನೊಂದು ಐ ಶೇಪ್ ಅಲ್ಲಿ ಬ್ಲಾಕ್ಸ್ ನ ಪ್ರೊಡಕ್ಷನ್ ಮಾಡಬಹುದು. ಸೊ ವಿತ್ ಶೇಪ್ ನೀವು ಕೊಟ್ಟಿರ್ತೀರಾ? ಇದು ಡೈಸೆಟ್, ಇದು ಸೇಮ್ ಶೇಪ್ ಅಲ್ಲಿ ಇರುತ್ತೆ. ಸೊ ಇದೇ ಶೇಪ್ ಅಲ್ಲಿ ಬ್ಲಾಕ್ಸ್ ಪ್ರೊಡಕ್ಷನ್ ಬರುತ್ತೆ. ಸೊ ಇದರಲ್ಲಿ ಡಬಲ್ ಸ್ಟೇಷನ್ ಇರುತ್ತೆ. ಆ ಕಡೆನೂ ಪ್ರೊಡಕ್ಷನ್ ಮಾಡಬಹುದು, ಈ ಕಡೆನೂ ಪ್ರೊಡಕ್ಷನ್ ಮಾಡಬಹುದು. ಸೊ ಇದಕ್ಕೂ ಅಷ್ಟೇ ಒಂದು 6 ಜನ ಬೇಕಾಗುತ್ತೆ ಅಲ್ವಾ ಕೆಲಸ? ಇದಕ್ಕೆ ಇಲ್ಲ ಮ್ಯಾಮ್, ಇಲ್ಲಿ ಇದಕ್ಕೆ 3 to 4 ಇದ್ರೆ ಸಾಕು. ಯಾಕಂತಂದ್ರೆ ಇಲ್ಲಿ ಇಬ್ರು ಕಂಟಿನ್ಯೂಟಿ ಕೆಲಸ ನಡೀತಾ ಇರುತ್ತೆ. ಒಬ್ರು ಬ್ಲಾಕ್ ಶಿಫ್ಟ್ ಮಾಡಿದ್ರೆ ಕೆಲಸ ಕಂಟಿನ್ಯೂ ಆಗಿರುತ್ತೆ. ಸೊ ಇದಕ್ಕೆ ಒಂದು ಕಾಂಕ್ರೀಟ್ ಮಿಕ್ಸರ್ ಜೊತೆಗೆ ಇದು ಹೈಡ್ರಾಲಿಕ್ ಟ್ಯಾಂಕ್. ಇದು ಸೊ ಇದರಲ್ಲಿ ಹೈಡ್ರಾಲಿಕ್ ಆಯಿಲ್ ಫಿಲ್ ಮಾಡಿಕೊಂಡು ಕಂಪ್ಲೀಟ್ ಆಗಿ PLC ಪ್ಯಾನಲ್ ಸೆಟ್ಟಿಂಗ್ಸ್ ಅಲ್ಲಿ ವರ್ಕ್ ನಡೀತಾ ಹೋಗುತ್ತೆ. ಮ್ಯಾಮ್, ಒಂದು ದಿನದಲ್ಲಿ ಒಂದು ಮಿಷನ್ ಇಂದ ಎಷ್ಟು ದುಡಿಬಹುದು ಅವರು? ಈಗ ಫಾರ್ ಎಕ್ಸಾಂಪಲ್ ಈ ಮಿಷಿನ್ ನಾನು ಹೇಳ್ತಾ ಇದ್ದೀನಿ, ಇದರಲ್ಲಿ ಪರ್ ಡೇ 3 to 3.5 ಪ್ರೊಡಕ್ಷನ್ ಆಗುತ್ತೆ. 3000 to 3500 ಬ್ಲಾಕ್ಸ್ ಪ್ರೊಡಕ್ಷನ್ ಆಗುತ್ತೆ. ಸೊ ಪರ್ ಬ್ಲಾಕ್ ಅವರು ಆನ್ ಆವರೇಜ್ ಎಷ್ಟೇ ಸೇಲ್ ಮಾಡಿದ್ರು ಒಂದರಲ್ಲಿ ಒಂದು ಬ್ಲಾಕ್ ಇಂದ 4 rupees ಮಾರ್ಜಿನ್ ಸಿಗುತ್ತೆ. ಸೊ ಪರ್ ಡೇ 8000 ಅರ್ನ್ ಮಾಡಿದ್ರು ಪರ್ ಮಂತ್ ಅಲ್ಲಿ ಅವ್ರಿಗೆ ಈಗ ಈ ಮಿಷಿನ್ ಕಾಸ್ಟ್ ಬಂದು ಅರೌಂಡ್ 6 to 7 lakh ಒಳಗಡೆ ಫುಲ್ ಸೆಟಪ್ ಸಿಗುತ್ತೆ. ಸೊ ಇದನ್ನ ಪರ್ ಡೇ ಆನ್ ಆವರೇಜ್ 8000 rupees ಅವ್ರು ಅರ್ನ್ ಮಾಡಿದ್ರು 2 months 3 months ಕಂಪ್ಲೀಟ್ ಆಗೋ ಅವಶ್ಯಕತೆ ಕೂಡ ಇರೋದಿಲ್ಲ. ಅವ್ರ ಬಜೆಟ್ ರಿಟರ್ನ್ ಬಂದ್ಬಿಟ್ಟಿರುತ್ತೆ. ಸೊ ಮ್ಯಾಮ್, ಈ ಡಿಸೈನ್ಸ್ ನಾವು ನೋಡ್ತಾ ಇದೀವಿ, ಏನ್ ಇದು? ಮ್ಯಾಮ್, ಇದು ಬಂದು ಫೈಬರ್ ಮೋಲ್ಡ್ಸ್ ಅಂತ. ಸೊ ಇದನ್ನ ಎಲ್ಲಿ ಯೂಸ್ ಮಾಡ್ತಾರೆ ಅಂದ್ರೆ ನೀವು ರೆಗ್ಯುಲರ್ ಆಗಿ ನೋಡಿರ್ತೀರಿ ಅದರ ಕಾಂಪೌಂಡ್ ಬಿಲ್ಡ್ ಮಾಡ್ಬೇಕಾದ್ರೆ ಸೊ ಕಾಂಪೌಂಡ್ ಗೆ ಸೇಫ್ಟಿಗೆ ಕೆಲವರು ಕಾಂಕ್ರೀಟ್ ಬ್ಲಾಕ್ಸ್ ನ ಯೂಸ್ ಮಾಡಿ ಕಾಂಪೌಂಡ್ ರೆಡಿ ಮಾಡ್ಬಿಡ್ತಾರೆ. ಸೊ ಕೆಲವರು ಡಿಸೈನ್ ಆಗಿ ಕೆಲವು ಟೈಮ್ ಅದನ್ನ ಪ್ಲೇಸ್ ಖಾಲಿ ಬಿಡ್ಬೇಕು ಅನ್ನೋರು ಈ ತರ ಕಾಂಪೌಂಡ್ ವಾಲ್ಸ್ ಯೂಸ್ ಮಾಡ್ತಾರೆ. ಸೊ ಇದು ಬಂದು ಪಿಲ್ಲರ್ಸ್. ಇದರಲ್ಲಿ 8 feet 10 feet 12 14 feet ವರೆಗೂ ಪಿಲ್ಲರ್ಸ್ ಸಿಗುತ್ತೆ. ಕಾಂಪೌಂಡ್ ಎಷ್ಟು ಹೈಟ್ ಬೇಕೋ ಅಷ್ಟು ಹೈಟ್ ಗೆ ಕಸ್ಟಮರ್ ಇದನ್ನ ಪರ್ಚೇಸ್ ಮಾಡ್ತಾರೆ. ಸೊ ಅದಕ್ಕೆ ತಕ್ಕನಂಗೆ ಇದು ಮಿಡಲ್ ಅಲ್ಲಿ ಬರುವಂತ ಡಿಸೈನ್ಸ್. ಇದರಲ್ಲಿ ಮಿಡಲ್ ಅಲ್ಲಿ ಇದ್ರ ಮೇಲೆ ಕಸ್ಟಮೈಸ್ ಕೂಡ ಮಾಡಿ ಕೊಡ್ತೀವಿ. ಇನ್ ಕೇಸ್ ಕೆಲವ್ರಿಗೆ ಕಂಪನಿ ನೇಮ್ ಬೇಕಾಗುತ್ತೆ ಸೊ ಅವ್ರಿಗೆ ಕಸ್ಟಮೈಸ್ ಮಾಡ್ಕೊಡ್ತೀವಿ. ಇಲ್ಲ ಪ್ಲೇನ್ ಬೇಕು, ಇದರಲ್ಲಿ ಫ್ಲವರ್ ಡಿಸೈನ್ಸ್ ಬೇಕು, ಅದೆಲ್ಲ ನಾವೇ ಮಾಡ್ಕೊಡ್ತೀವಿ. ಇದು ನಮ್ದು ಓನ್ ಮ್ಯಾನುಫ್ಯಾಕ್ಚರಿಂಗ್. ಫೈಬರ್ ಮೋಲ್ಡ್ಸ್ ಇದು. ಪೇವರ್ಸ್ ಈಗಾದ್ರೆ ಪೇವರ್ ಬ್ಲಾಕ್ ಮಿಷಿನ್ಸ್ ಅಲ್ಲಿ ಇದು ಪ್ಲಾಸ್ಟಿಕ್, ಸಿಲಿಕಾನ್ ಪ್ಲಾಸ್ಟಿಕ್ ಮೋಲ್ಡ್ಸ್ ಮತ್ತೆ PVC ರಬ್ಬರ್ ಮೋಲ್ಡ್ಸ್ ಇರುತ್ತೆ. ಸೊ ಈ ತರ ಸ್ವಲ್ಪ
ಕಾಂಪೌಂಡ್ಸಿಗಾದ್ರೆ ಈ ತರ ಫೈಬರ್ ಮೋಲ್ಡ್ಸ್ ನಾವು ಮಾಡ್ಕೊಡ್ತೀವಿ. ಸೊ ಅವ್ರೇನಾದ್ರು ಬೇಕಂದ್ರೆ ನಿಮ್ಗೆ ಹೇಳಿದ್ರೆ ಸಾಕು, ನೀವೇ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ವಿತ್ ಪ್ರಾಡಕ್ಟ್ಸ್ ಏನು ನೀವು ಪ್ಲಾಂಟ್ಸ್ ತಗೊಂಡಿರ್ತಾರಲ್ಲ ಅವ್ರು ಈಗ ಮಾತ್ರ ಕೆಲವ್ರು ಏನ್ ಮಾಡ್ತಾರೆ ಪೇವರ್ ಬ್ಲಾಕ್ಸ್ ತಗೋತಾರೆ. ಸೊ ಕೆಲಸ ಕಡಿಮೆ ಇರುತ್ತೆ, ಪ್ರೊಡಕ್ಷನ್ ಆಗೋಯ್ತು ಅಂದಾಗ ಆ ದಿನ ಸ್ವಲ್ಪ ಟೈಮ್ ಉಳೀತು ಅಂತಂದ್ರೆ ಅದೇ ಟೇಬಲ್ಸ್ ಮೇಲೆ ಈ ಮಿಷಿನ್ಗೆ ಕಾಂಕ್ರೀಟ್ ಫಿಲ್ ಮಾಡಿ ಇದನ್ನ ಡ್ರೈ ಮಾಡೋದಕ್ಕೆ ಬಿಟ್ರೆ ಸೊ ಇದಕ್ಕೆ ಕಾಂಪೌಂಡ್ ಮೋಲ್ಡ್ಸ್ ಕೂಡ ರೆಡಿ ಆಗೋಗುತ್ತೆ. ಸೊ ಇದಕ್ಕೆ ಒಂದು ಟೇಬಲ್ ಕಾಂಕ್ರೀಟ್ ಮಿಕ್ಸರ್ ಇದ್ರೆ ಸಾಕು ಇದಕ್ಕೆ. ಸೊ ನಾವಲ್ಲಿ ಒಂದು ಏನದು ರೌಂಡ್ ಶೇಪ್ ಇರೋದು ನೋಡ್ತಾ ಇದೀವಿ. ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಅದು ಬಂದು ಕೆಮಿಕಲ್ ಮೇಕಿಂಗ್ ಮಿಷಿನ್. ಓಕೆ. ಸೊ ಈ ಕೆಮಿಕಲ್ ಮೇಕಿಂಗ್ ಮಿಷಿನ್ ಅಲ್ಲಿ ಸೊ ಆಗ್ಲೇ ನಾನು ನಿಮ್ಗೆ ಹೇಳ್ದಂಗೆ ನಮ್ಮ ಕಾಂಕ್ರೀಟ್ ಪ್ರಾಡಕ್ಟ್ಸ್ ಮಾಡೋದಿಕ್ಕೆ ಸೊ ಕೆಮಿಕಲ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹೌದು. ಸೊ ಕೆಮಿಕಲ್ ಯಾವ ತರ ಅಂದ್ರೆ ಪ್ರಾಡಕ್ಟ್ ಸ್ಟ್ರೆಂತ್ ನ ತೋರಿಸುತ್ತೆ. ಸೊ ಅದಕ್ಕೋಸ್ಕರ ನಾವು ಕೆಮಿಕಲ್ ನ ನಾವೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ. ಇದಕ್ಕೆ ಟಾಪ್ ಲೇಯರ್ ಬ್ಯಾಕ್ ಲೇಯರ್ ಎರಡು ತರ ಕೆಮಿಕಲ್ಸ್ ಇರುತ್ತೆ ಪೇವರ್ಸ್ ಗೆ. ಸೊ ಆ ಎರಡು ಕೆಮಿಕಲ್ಸ್ ನ ಮಿಷಿನ್ ಅಲ್ಲಿ ಯಾವ ತರ ರೆಡಿ ಮಾಡ್ಬೇಕು, ಅದಕ್ಕೆ ಫಾರ್ಮುಲೇಷನ್ಸ್ ಸೊ ಈಗ ಅದೆಲ್ಲ ನಾವೇ ಕೊಡ್ತೀವಿ. ಸೊ ಇದ್ರ ಕೆಪಾಸಿಟಿ ಬಂದು 2 ಡ್ರಮ್ಸ್ ಒಂದೇ ಟೈಮ್ ರೆಡಿ ಮಾಡ್ಬೋದು. ಅಂದ್ರೆ 250 500 ಲೀಟರ್ಸ್ ಒನ್ ಟೈಮ್ ರೆಡಿ ಮಾಡ್ಬೋದು. ಸೊ ಇದಕ್ಕಿಂತ ಲೋ ಇನ್ವೆಸ್ಟ್ಮೆಂಟ್ ಬೇಕು, ಇನ್ನ ಕಡಿಮೆದು ತಗೋತೀವಿ ಅಂತಂದ್ರೆ ಇನ್ನು ಕಡಿಮೆ ಡ್ರಮ್ ಕೂಡ ಸಿಗುತ್ತೆ, ಇಲ್ಲ ಇನ್ನ ದೊಡ್ಡ ಡ್ರಮ್ ಕೂಡ ಸಿಗುತ್ತೆ. ಒಂದೇ ಟೈಮ್ ಅಲ್ಲಿ 10 ಡ್ರಮ್ಸ್ 15 ಡ್ರಮ್ಸ್ ಮಾಡ್ಬೇಕು ಅಂದ್ರೆ ಆ ತರ ಕೆಪಾಸಿಟಿ ಕೂಡ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಕೊಡ್ತೀವಿ. ಸೊ ಇವಾಗ ಕೆಮಿಕಲ್ಸ್ ಮ್ಯಾನುಫ್ಯಾಕ್ಚರ್ ಮಾಡ್ಬೇಕು ಅನ್ಕೊಂಡಿರೋರು ಕೂಡ ತಗೋಬಹುದು. ಹೌದು, ಈಗ ಪ್ರೊಡಕ್ಷನ್ ಆ ತರ ಮಾಡಕ್ ಆಗಲ್ಲ. ಸೊ ಬೇರೆ ಏನಾದ್ರೂ ಇನ್ನೂ ಕಡಿಮೆ ಬಜೆಟ್ ಅಲ್ಲಿ, ಈಗ ನಾನು ಮಿಷನರೀಸ್ ಹೇಳ್ದೆ ನಿಮ್ಗೆ 2 lakhs ಇಂದ ಸ್ಟಾರ್ಟ್ ಆಗುತ್ತೆ. ಹೌದು. ಸೊ ಇದ್ರಲ್ಲಿ ನೀವು 1.5 ಇಂದಾನೆ ಸ್ಟಾರ್ಟ್ ಮಾಡ್ಬೋದು. ಇದಕ್ಕೆ ಜಸ್ಟ್ ಸಿಂಗಲ್ ರೂಮ್ 10x10 ರೂಮ್ ತಗೊಂಡು ಅದ್ರಲ್ಲಿ ನೀವು ಇದನ್ನ ಈಸಿಯಾಗಿ ಸ್ಟಾರ್ಟ್ ಮಾಡಿ. ಇದಕ್ಕೆ ಎಷ್ಟು ಜನ ಬೇಕಾಗುತ್ತೆ ಕೆಲಸ? ಇದಕ್ಕೆ ಫಾರ್ಮುಲೇಷನ್ ನಾವು ಕೊಡ್ತೀವಿ. ಸೊ 1 or 2 ಸಾಕಾಗುತ್ತೆ. ಸೊ ಇದನ್ನ ರನ್ ಮಾಡಕ್ಕೆ ಏನ್ ಕರೆಂಟ್ ಬೇಕಾ? ಇದಕ್ಕೂ ಮೋಟರ್ ಇರುತ್ತೆ, 3 HP 3 phase ಮೋಟರ್ ಇರುತ್ತೆ. ಫಾರ್ಮುಲೇಷನ್ ಅಲ್ಲಿ ನಾವು ಕೊಡ್ತೀವಿ ಏನೇನ್ ಅದಕ್ಕೆ ಆಡ್ ಮಾಡ್ಬೇಕು ಅದನ್ನೆಲ್ಲ ಪರ್ಚೇಸ್ ಮಾಡಿ ಪ್ರೊಡಕ್ಷನ್ ಈಸಿಯಾಗಿ. ಸೊ ಇವಾಗ ಕೆಮಿಕಲ್ಸ್ ಏನಾದ್ರು ತೋರಿಸ್ತೀರಾ? ತೋರಿಸ್ತೀವಿ. ಇದರಲ್ಲಿ ನಾವೇ ಮಾಡಿರುವಂತ ಮ್ಯಾನುಫ್ಯಾಕ್ಚರಿಂಗ್ ಕೆಮಿಕಲ್ಸ್ ನ ನಿಮಗೆ ಸೇಫ್ ಆಗಿರುತ್ತಲ್ಲ? ಹೌದು. ಸೊ ಮ್ಯಾಮ್ ಇದು ಕೆಮಿಕಲ್? ಹೌದು. ಓಕೆ. ಇದು ಬಂದು ನಿಮ್ಗೆ 2 ತರ ಕೆಮಿಕಲ್ಸ್ ನ ಮ್ಯಾನುಫ್ಯಾಕ್ಚರಿಂಗ್ ಮಾಡಬಹುದು ಆ ಡ್ರಮ್ ಅಲ್ಲಿ ನಾನು ತೋರಿಸಿದಾಗೆ. ಸೊ ಒಂದು ಟಾಪ್ ಲೇಯರ್ ಇರುತ್ತೆ, ಇನ್ನೊಂದು ಬ್ಯಾಕ್ ಲೇಯರ್ ಇರುತ್ತೆ. ಓಕೆ. ಸೊ ಈ ಟಾಪ್ ಲೇಯರ್ ಬ್ಯಾಕ್ ಲೇಯರ್ ಬಂದು ಪೇವರ್ಸ್ ಯೂಸ್ ಮಾಡ್ತಾರೆ. ಸೊ ಬ್ಯಾಕ್ ಲೇಯರ್ ಬರೀ ಜಸ್ಟ್ ಬ್ಯಾಕ್ ಲೇಯರ್ ಯೂಸ್ ಮಾಡೋರು ಕಾಂಕ್ರೀಟ್ ಬ್ಲಾಕ್ಸ್ ಗೆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡ್ತಾರಲ್ಲ ಅಂತವ್ರಿಗೆ ಇದು ಬ್ಯಾಕ್ ಲೇಯರ್ ಯೂಸ್ ಮಾಡ್ತಾರೆ. ಪೇವರ್ಸ್ ಪಾರ್ಕಿಂಗ್ ಟೈಲ್ಸ್ ಮಾಡೋದಕ್ಕೆ ಈ 2 ಲೇಯರ್ಸ್ ಕಂಪಲ್ಸರಿ ಬೇಕಾಗುತ್ತೆ. ಬೇಕೇ ಬೇಕು. ಹೌದು. ಇದರಲ್ಲಿ ನಿಮ್ಗೆ ಟಾಪ್ ಲೇಯರ್ ಯೂಸ್ ಮಾಡೋದ್ರಿಂದ ಕಂಪ್ಲೀಟ್ ಶೈನಿಂಗ್ ಸಿಗುತ್ತೆ, ಡಿಮೋಲ್ಡಿಂಗ್ ಮಾಡಕ್ ಈಸಿ ಇರುತ್ತೆ. ಮೋಲ್ಡ್ಸ್ ಅಲ್ಲಿ ಮೋಲ್ಡ್ಸ್ ನಲ್ಲಿ ಮತ್ತೆ ಕ್ಲೀನ್ ಮಾಡಿ ಮತ್ತೆ ಪ್ರೊಡಕ್ಷನ್ ಗೆ ತಗೊಳ್ಳೋ ಅವಶ್ಯಕತೆ ಇರಲ್ಲ, ಡೈರೆಕ್ಟ್ ಆಗಿ ಪ್ರೊಡಕ್ಷನ್ ಗೆ ತಗೋಬಹುದು. ಮೋಲ್ಡ್ಸ್ ನ ಪ್ಲಾಸ್ಟಿಕ್ ಮೋಲ್ಡ್ಸ್ ಇರುತ್ತಲ್ವಾ, ಸೊ ಅದ್ರಲ್ಲಿ ಸೊ ಈ ಬ್ಯಾಕ್ ಲೇಯರ್ ಏನಂತಂದ್ರೆ ಕಂಪ್ಲೀಟ್ ಸ್ಟ್ರೆಂತ್ ಗೋಸ್ಕರ. ಸೊ ಈಗ ಮೋಲ್ಡ್ಸ್ ಎಷ್ಟು ಸ್ಟ್ರೆಂತ್ ಇರುತ್ತೆ ಅಂದ್ರೆ ನೀವು ಒಂದ್ಸಲಿ ಹಿಂಗ್ ಬೀಳ್ಸಿದ್ರು ಒಂದಕ್ಕೊಂದು ಕಾಂಕ್ರೀಟ್ ಅಟ್ಯಾಚ್ ಆಗಿರುತ್ತೆ. ಸೊ ಆತರ ಅದು ಕಾಂಕ್ರೀಟ್ ಬ್ರೇಕ್ ಆಗಲ್ಲ ಅಷ್ಟು ಈಸಿಯಾಗಿ. ಸೊ ಆತರ ಸ್ಟ್ರೆಂತ್ ಇರುತ್ತೆ ಇದ್ರಲ್ಲಿ. ಸೊ ಇದೆರಡು ನಮ್ದು ಓನ್ ಮ್ಯಾನುಫ್ಯಾಕ್ಚರಿಂಗ್ ಆಗಿರೋದು. ನಾನು ನಿಮ್ಗೆ ಆಗ್ಲೇ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಬಗ್ಗೆ ಹೇಳಿದೆ ಅಕ್ಟಿವಲ್ ಇದೆ ಅಂತ. ಹೌದು. ಸೊ ಪರ್ ಡೇ ಏನಿಲ್ಲ ಅಂತಂದ್ರು 10 tons ವರ್ಗೂ ಮ್ಯಾನುಫ್ಯಾಕ್ಚರಿಂಗ್ ನಡೀತಾ ಇರುತ್ತೆ ಆಲ್ ಓವರ್ ಸೌತ್ ಇಂಡಿಯಾ. ಅಂದ್ರೆ ಕರ್ನಾಟಕ ಸ್ಟೇಟ್ ಆಗಿರ್ಬೋದು, ಕೇರಳ, ತಮಿಳ್ನಾಡು, ಸೌತ್ ಆಂಧ್ರಗೆ ನಮ್ ಕಡೆಯಿಂದಾನೇ ಸಪ್ಲೈ ಆಗುತ್ತೆ. ಇದು ಕೆಮಿಕಲ್? ಹೌದು. ಕೆಮಿಕಲ್ಸ್, ಮಿಷನರೀಸ್ ಎಲ್ಲ ಆರ್ಡರ್ಸ್ ಎಲ್ಲಿಂದ ಬರುತ್ತೆ ಅಲ್ಲಿಂದ. ಬಟ್ ಆಲ್ಮೋಸ್ಟ್ ಆಲ್ ಕೆಮಿಕಲ್ ಜಾಸ್ತಿ ಮೂವಿಂಗ್ ಇರುತ್ತೆ ಎಲ್ಲಾ ಕಡೆ. ಯಾಕೆಂದ್ರೆ ಈಗ ಮಿಷಿನ್ ಪರ್ಚೇಸ್ ಮಾಡಿರೋರು ಆಲ್ರೆಡಿ ನಮ್ಮ ಹತ್ರ ಇದಾರೆ ಕಸ್ಟಮರ್ಸ್. ಸೊ ಅವರಿಗೆ ಇದು ರೆಗ್ಯುಲರ್ ಬೇಕಾಗುತ್ತೆ. ಮಿಷನ್ಸ್ ತಗೊಂಡಿರೋರೆಲ್ಲರಿಗೂ ಕೆಮಿಕಲ್ಸ್ ಬೇಕೇ ಬೇಕು. ಯಾಕೆಂದ್ರೆ ಪ್ರೊಡಕ್ಷನ್ ಸ್ಟ್ರೆಂತ್ ಬರಬೇಕು, ಬ್ಲಾಕ್ಸ್ ಶೈನಿಂಗ್ ಬರಬೇಕು, ಪ್ಲಸ್ ಅವರಿಗೆ ಬ್ಲಾಕ್ಸ್ ಸೇಲ್ ಚೆನ್ನಾಗ್ ಆಗ್ಬೇಕು ಅಂದ್ರೆ ಬ್ಲಾಕ್ಸ್ ನ ನೋಡಿದಾಗ್ಲೇ ಕಸ್ಟಮರ್ ಡಿಸೈಡ್ ಮಾಡ್ತಾರೆ. ಸೊ ಪ್ರೊಡಕ್ಷನ್ ಚೆನ್ನಾಗಿದೆ ತಗೋಬೇಕು, ಅದಕ್ಕೆ ಮೇನ್ ರೀಸನ್ ಇದೇ ಇರುತ್ತೆ ಮ್ಯಾಮ್. ಮ್ಯಾಮ್ ಈ ಮೆಷಿನ್ ಬಗ್ಗೆ ಹೇಳೋದಾದ್ರೆ ಇದು ಏನು ಕರೆಂಟ್ ಕನೆಕ್ಟ್ ಮಾಡೋದಕ್ಕೆ ಅಂತ ಇರೋದಾ? ಹೌದು. ಅಂದ್ರೆ ಕರೆಂಟ್ ಅಂದ್ರೆ ಇದು PLC ಪ್ಯಾನಲ್ ಮ್ಯಾಮ್. ಕಂಪ್ಲೀಟ್ ಈ ಮಿಷಿನ್ ಬಂದು ಹಾಲೋ ಸಾಲಿಡ್ ಬ್ಲಾಕ್ ಮೇಕಿಂಗ್ ಮಿಷಿನ್ ಅಂತ ಕರೀತಾರೆ. ಸೊ ಇದರಲ್ಲಿ 2 ಮಾಡೆಲ್ ಇದೆ. ಅಂದ್ರೆ ಒಂದು ಸಿಂಗಲ್ ಸ್ಟೇಷನ್ ಅಂತ ಹೇಳ್ತೀವಿ, ಇನ್ನೊಂದು ಡಬಲ್ ಸ್ಟೇಷನ್ ಅಂತ ಹೇಳ್ತೀವಿ. ಸಿಂಗಲ್ ಸ್ಟೇಷನ್ ಅಂದ್ರೆ ಈಗ ಒಂದು ಪಂಚಿಂಗ್ ಆದಾಗ 5 ಬ್ಲಾಕ್ಸ್ ಬರುತ್ತೆ. ಡಬಲ್ ಸ್ಟೇಷನ್ ಅಂತಂದ್ರೆ ಒಂದೇ ಪಂಚಿಂಗ್ ಅಲ್ಲಿ 10 ಬ್ಲಾಕ್ಸ್ ಬರುತ್ತೆ. ಸೊ ಆತರ 2 ಮಿಷಿನ್ಸ್ ಇದೆ ಈ ತರ ಸೇಮ್ ಪ್ಯಾಟರ್ನ್ ಅಲ್ಲಿ. ಸೊ ಈ ಡಿಸೈನ್ಸ್ ಎಲ್ಲ ನಾವೇ ಓನ್ ಆಗಿ ಮಾಡಿರೋದು, ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅಲ್ಲೇ ರೆಡಿ ಆಗೋದು ಮಿಷಿನ್ಸ್. ಓಕೆ. ಸೊ ಈ ಡಿಸೈನ್ಸ್ ಎಲ್ಲ ನಮ್ದೇ ಓನ್ ಡಿಸೈನ್ಸ್ ಆಗಿರುತ್ತೆ. ಸೊ ಇದು ಮಿಷಿನ್ ಏನಪ್ಪಾ ಅಂತಂದ್ರೆ ಕಾಂಕ್ರೀಟ್ ಬ್ಲಾಕ್ಸ್ ಮಾಡೋದಿಕ್ಕೆ. ಸೊ ಇದರಲ್ಲಿ 1 feet ಬ್ಲಾಕ್ಸ್ ಆಗಿರ್ಬೋದು, 1.5 feet ಬ್ಲಾಕ್ಸ್ ಆಗಿರ್ಬೋದು. ಸೊ ಅದರಲ್ಲಿ 6 inches ಹೈಟ್ ಅಲ್ಲಿ, 4 inches ಹೈಟ್ ಅಲ್ಲಿ, 8 inches ಹೈಟ್ ಅಲ್ಲಿ ಬ್ಲಾಕ್ಸ್ ನ ಇದರಲ್ಲಿ ರೆಡಿ ಮಾಡ್ಬೋದು.
ಸೊ ಇದು ಬಂದು PLC ಪ್ಯಾನಲ್. ಕಂಪ್ಲೀಟ್ ಮಿಷಿನ್ ಅಲ್ಲಿ ಯಾವುದೇ ರೀತಿ ಆಪರೇಷನ್ಸ್ ಇರ್ಬೋದು, ಆನ್ ಅಂಡ್ ಆಫ್ ಇರ್ಬೋದು, ಆಟೋಮೆಟಿಕ್ ಸೆಟ್ಟಿಂಗ್ಸ್ ಇರ್ಬೋದು, ಮ್ಯಾನ್ಯುಯಲ್ ಮೋಡ್ ಹಾಕೋ ತರ ಕನ್ವರ್ಟ್ ಮಾಡೋದಕ್ಕೆ ಕಂಪ್ಲೀಟ್ ಆಗಿ PLC ಪ್ಯಾನಲ್ ಅಲ್ಲಿ ನಾವು ಸೆಟ್ಟಿಂಗ್ಸ್ ಕೊಟ್ಟಿರ್ತೀವಿ. ಆಮೇಲೆ ಇದೇನಂತಂದ್ರೆ ಈಗ ಮೂವೇಬಲ್ ಮಿಷಿನ್, ಸೊ ಇದಕ್ಕೆ 60-40 ಜಾಗ ಬೇಕಾಗುತ್ತೆ. ಸೊ ಇದು ಕಂಪ್ಲೀಟ್ ಆಗಿ ಆನ್ ಅಂಡ್ ಆಫ್ ಇರ್ಬೋದು, ರಿವರ್ಸ್ ಫಾರ್ವರ್ಡ್ ಮಾಡೋದಕ್ಕೆ, ಮತ್ತೆ ಮ್ಯಾನ್ಯುಯಲ್ ಮೋಡ್ ಕನ್ವರ್ಟ್ ಮಾಡೋದಕ್ಕೆ, ಆಟೋಮೆಟಿಕ್ ಮೋಡ್ ಕನ್ವರ್ಟ್ ಮಾಡೋದಕ್ಕೆ ಎಲ್ಲ ಕಂಪ್ಲೀಟ್ ಆಗಿ PLC ಪ್ಯಾನಲ್ ಅಲ್ಲಿ ಆಪರೇಷನ್ ಸ್ವಿಚಸ್ ಇದೆ. ಸೊ ಆ ತರ ಇದು ರಿವರ್ಸ್ ಆಗುತ್ತೆ, ಫಾರ್ವರ್ಡ್ ಆಗುತ್ತೆ. ಸೊ ಯೂಟರ್ನ್ ಮಾಡ್ಕೊಂಡು ಅಂದ್ರೆ ಇವಾಗ 60-40 ಜಾಗ ಬೇಕು ಅಂದ್ರೆ ಈಗ ಒಂದ್ ಲೈನ್ ಆಗೋಯ್ತು ಅಂದ್ರೆ ಪ್ರೊಡಕ್ಷನ್ ನೆಕ್ಸ್ಟ್ ಲೈನಿಗೆ ಬರಬೇಕು. ಸೊ ಅವಾಗ ಈ ತರ ಮ್ಯಾನ್ಯುಯಲ್ ಆಗಿ ನಾವು ಮಿಷಿನ್ ಆನ್ ಅಲ್ಲಿ ಇಟ್ಕೊಂಡು ಟರ್ನ್ ಮಾಡ್ಕೋಬಹುದು. ಸೊ ಲೈನ್ ಅಲ್ಲಿ ಇವು ಪ್ರಾಡಕ್ಟ್ಸ್ ಪಂಚ್ ಆಗ್ತಾ ಹೋಗುತ್ತೆ. ಇದಕ್ಕೆ ಇನ್ನೊಂದು ಹೆಸರು ನೀವು ಹೇಳಿದ್ರೆ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಏನಂತಂದ್ರೆ ಎಗ್ ಲೇಯಿಂಗ್ ಮಿಷಿನ್ ಅಂತ. ಈಗ ಕೋಳಿ ಮೊಟ್ಟೆ ಇಡ್ತಾ ಹೋಗ್ತಾ ಇರುತ್ತೆ, ಸೊ ಆ ತರ ಈ ಮಿಷಿನ್ ಕೆಲಸ. ಸೊ ಪಂಚ್ ಆಗುತ್ತೆ, ಬ್ಲಾಕ್ಸ್ ಔಟ್ಸೈಡ್ ಬರುತ್ತೆ, ಮತ್ತೆ ಮೂವ್ ಆಗುತ್ತೆ. ಸೊ ಎಗ್ ಲೈನ್ ಮಿಷನ್ ಬಜೆಟ್ ಇದು ಈಗ ಎಲ್ಲ ಪ್ಲಾಂಟ್ಸ್ಗಿಂತ ಬೆಸ್ಟ್ ಆಗಿ ಇದ್ರಲ್ಲಿ ತಗೋಬಹುದು. 5 to 6 lakh ಅಲ್ಲಿ ಇದಕ್ಕೆ ಇನ್ವೆಸ್ಟ್ ಮಾಡಿದ್ರೆ ಮ್ಯಾಕ್ಸಿಮಮ್ 3 months ಅಲ್ಲಿ ಇದಕ್ಕೆ ರಿಟರ್ನ್ ಆಫ್ ಇಂಟ್ರೆಸ್ಟ್ ಬಂದೇ ಬರುತ್ತೆ. ಮ್ಯಾಕ್ಸಿಮಮ್ 2 to 3 months ಒಳಗಡೆ ಅಷ್ಟಲ್ಲೇ ಬಂದ್ಬಿಡುತ್ತಾ? ಯಾಕೆಂತಂದ್ರೆ ಪ್ರೊಡಕ್ಷನ್ ಜಾಸ್ತಿ ಬರುತ್ತೆ. ಸೊ ಪರ್ ಬ್ಲಾಕ್ ಪ್ರೈಸ್ ಕೂಡ ಅದೇ ತರ ಇದೆ ಮಾರ್ಕೆಟ್ ಅಲ್ಲಿ ಇವಾಗ. ಯಾಕಂದ್ರೆ ಎಲ್ಲಾ ಕಡೆ ಕನ್ಸ್ಟ್ರಕ್ಷನ್ ನಡೀತಾ ಇರೋದ್ರಿಂದ ಬ್ಲಾಕ್ಸ್ ಗೆ ಡಿಮ್ಯಾಂಡ್ ಜಾಸ್ತಿ ಇದೆ. ಸೊ ಮ್ಯಾಮ್, ಇವಾಗ ಒಂದು ಪ್ರಾಡಕ್ಟ್ ಬಂತು, ಇದ್ರದ್ದು ಬೆಲೆ ಎಷ್ಟು ಅಂತ ಜನರಿಗೆ ಡೌಟ್ ಇರುತ್ತೆ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಈಗ ಮ್ಯಾಮ್, ಈಗ ಬ್ಲಾಕ್ಸ್ ಅಲ್ಲಿ ತುಂಬಾ ವೇರಿಯೇಷನ್ಸ್ ಇದೆ. 6 to 7 ಟೈಪ್ಸ್ ಆಫ್ ಬ್ಲಾಕ್ ಸೈಜಸ್ ಇದೆ. ಸೊ ಈಗ ಫಸ್ಟ್ ಫ್ಲೋರಿಗೆ ಒಂಥರ ಬ್ಲಾಕ್ ಸೈಜ್ ಯೂಸ್ ಮಾಡ್ತಾರೆ, ಥರ್ಡ್ ಫ್ಲೋರ್ ಇಂದ ಬೇರೆ ಬ್ಲಾಕ್ ಸೈಜ್ ಯೂಸ್ ಮಾಡ್ತಾರೆ, 5th to 6th ಫ್ಲೋರ್ಸ್ಗೆ ಗವರ್ಮೆಂಟ್ ಇಂದ ಅಪ್ರೂವಲ್ ತಗೊಂಡು ಬ್ಲಾಕ್ ಸೈಜ್ ನ ವೆಯ್ಟ್ ಕಡಿಮೆ ಇರೋ ತರ ಬ್ಲಾಕ್ಸ್ ನ ಕನ್ಸ್ಟ್ರಕ್ಷನ್ ಮಾಡಿಸ್ಕೊಂಡು ಎಲ್ಲ ಸೈಜಸ್ ಇದರಲ್ಲಿ ಪ್ರಾಡಕ್ಟ್ ನ ನಾವು ಮಾಡ್ಬೋದಾ? ಮಾಡ್ಬೋದು. ಈಗ ನಾನು ಹೇಳ್ದಂಗೆ 3 ಸೈಜಸ್ ಸಿಗುತ್ತೆ ರೆಗ್ಯುಲರ್ ಆಗಿ, 4, 8, 6. ಅದು ಹೈಟ್, ಬ್ಲಾಕ್ ಹೈಟ್ ಇರುತ್ತೆ. ಸೊ ಲೆಂತ್ ವಿಡ್ತ್ ಬಂದ್ಬಿಟ್ಟು 6 ಲೆಂತ್ ಇರುತ್ತೆ, ವಿಡ್ತ್ ಬಂದು ನಿಮ್ಗೆ 12 inches ಅಂದ್ರೆ 1 feet 1.5 feet ಅಲ್ಲಿ ಬ್ಲಾಕ್ಸ್ ಎಲ್ಲಾ ಕಡೆ ಯಾವುದೇ ರೀತಿ ಮಿಷಿನ್ಸ್ ಪರ್ಚೇಸ್ ಮಾಡ್ಬೋದು. ಕಾಂಕ್ರೀಟ್ ಬ್ಲಾಕ್ಸ್ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ಸ್ ಅಂದ್ರೆ ಸೇಮ್ ಸೈಜ್ ಅಲ್ಲಿ ಸಿಗೋದು. ಅದು ಆಲ್ ಓವರ್ ಕರ್ನಾಟಕ ಆಗಿರ್ಬೋದು, ಆಲ್ ಓವರ್ ಇಂಡಿಯಾ ಕನ್ಸ್ಟ್ರಕ್ಷನ್ ಫೀಲ್ಡ್ ಅಲ್ಲಿ ಸೇಮ್ ಸೈಜಸ್ ಸಿಗುತ್ತೆ. ಸೊ ಇವಾಗ ಪ್ರಾಡಕ್ಟ್ಸ್ ರೆಡಿ ಆಯ್ತು, ಅವರಿಗೆ ಮಾರ್ಕೆಟಿಂಗ್ ಸ್ಕಿಲ್ಸೇ ಇಲ್ಲ, ಹೆಂಗೆ ಯಾರಿಗೆ ಸೇಲ್ ಮಾಡ್ಬೇಕು ಅಂತ ಗೊತ್ತಿಲ್ಲ ಅಂತವ್ರು ಏನ್ ಮಾಡ್ಬೇಕು ಮ್ಯಾಮ್? ಇವಾಗ ಅವ್ರು ಯಾವ ಜಾಗದಲ್ಲಿ ಮಾಡ್ತಾರೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂತಂದ್ರೆ ಇವಾಗ ಕನ್ಸ್ಟ್ರಕ್ಷನ್ ನಡೀತಿರೋದಕ್ಕಿಂತ ಒಂದು 4-5 kilometers ಸರೌಂಡಿಂಗ್ ಅಲ್ಲಿ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡ್ಕೊಂಡ್ರೆ ಆಟೋಮೆಟಿಕಲಿ ಮಾರ್ಕೆಟಿಂಗ್ಗೆ ಅವ್ರಿಗೆ ಸ್ಕಿಲ್ಸ್ ಡೆವಲಪ್ ಆಗುತ್ತೆ. ಸೊ ಅದ್ರ ಜೊತೆಗೆ ನಾವು ಅವರಿಗೆ ಟ್ರೈನಿಂಗ್ ಟೈಮ್ ಅಲ್ಲಿ ಹೇಳ್ಕೊಡ್ತೀವಿ ಎಂತೆಂಥ ಜಾಗದಲ್ಲಿ ಹೋಗಿ ನೀವು ಕನ್ಸ್ಟ್ರಕ್ಷನ್ಗೆ ಈ ತರ ಬ್ಲಾಕ್ಸ್ಗೆ ರೆಫರ್ ಮಾಡ್ಬೋದು. ಸೊ ಈಗ ಎಲ್ಲಿ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆಗ್ತಿದೆ ಅವ್ರ ಹತ್ರ ಹೋಗಿ ನೀವು ರೆಫರ್ ಮಾಡ್ಬೋದು. ಸೊ ನಾವು ಬ್ಲಾಕ್ಸ್ ಪ್ರೊಡಕ್ಷನ್ ಮಾಡ್ತಾ ಇದೀವಿ, ಸೊ ಪರ್ಚೇಸ್ ಮಾಡಂಗಿದ್ರೆ ಮಾಡ್ಬೋದು ಅನ್ನೋ ಆ ತರ ರೆಫರೆನ್ಸಸ್ ಅವರು ಕಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಸೊ ಕಂಪ್ಲೀಟ್ ಎಲ್ಲ ಪ್ಲಾಂಟ್ಸ್ ಕೂಡ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ನಾನು ಅವ್ರು ಹೇಳಿದನ್ನ ಕೇಳಿದಾಗ ನಾವು ಹಾಕಿರೋ ಒಂದು ಇನ್ವೆಸ್ಟ್ಮೆಂಟ್ ಪಕ್ಕ ನಮಗೆ 2-3 months ಅಲ್ಲಿ ರಿಟರ್ನ್ ಆಗುತ್ತೆ ಅಂದರೆ ಪಕ್ಕ ನಾವು ಟ್ರೈ ಮಾಡ್ಬೋದು. ಆ್ಯಂಡ್ ಒಂದು 5-6 ಜನ ಒಟ್ಟಿಗೆ ಸೇರಿಕೊಂಡು ಇನ್ವೆಸ್ಟ್ ಮಾಡಿ ನೀವು ಒಂದು ಬಿಸ್ನೆಸ್ಸನ್ನು, ನಿಮ್ಮ ಓನ್ ಬಿಸ್ನೆಸ್ಸನ್ನು ನೀವು ಮಾಡ್ಬೋದು ಅಂದರೆ ಸೊ ಯಾರು ತಾನೇ ಎಂಥ ಆಪರ್ಚುನಿಟಿನ ಮಿಸ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತಾರೆ ಹೇಳಿ? ಸೊ ನೀವೇನಾದರೂ ಈ ಥರ ನಿಮ್ಮ ಓನ್ ಬಿಸ್ನೆಸ್ ಐಡಿಯಾ ನಿಮಗೆ ಇದ್ರೆ ಕಡಿಮೆ ಇನ್ವೆಸ್ಟ್ಮೆಂಟ್ ಮಾಡಿ ಖಂಡಿತ ನೀವು JK Missionaries-ಗೆ ವಿಸಿಟ್ ಮಾಡೋದ್ರಲ್ಲಿ ತಪ್ಪಿಲ್ಲ ಅನ್ಸುತ್ತೆ. ಥ್ಯಾಂಕ್ ಯು. So when we started our journey, having a vision to open Bangalore's or Karnataka's largest manufacturing unit to manufacture all kinds of 90% concrete product making machineries. That stand up with my father's vision that took place 15 years back and now established as the largest manufacturing unit in Karnataka. 2 years back we accomplished our vision to open this manufacturing unit, and the first instructions to my team is number 1 to maintain the ecosystem and non-polluting environment of Bangalore and Karnataka, to have a happy living of the general public. Second, my vision was to make the customer's business successful. Till now, we have established more than 100 plants in Karnataka, Tamil Nadu, Kerala, everywhere in the field of making concrete products, whether it is a manual machine or it is a semi-automatic or fully automatic plant. At every point of every entrepreneur's vision, every entrepreneur's wishes to open a new business, we are there for them shoulder to shoulder.
My third instruction to my team was to make their clients' business very successful and give the best service and support at the site, at their financial aspects, at their technical aspects of the machineries, at every point. So JK Tiles Machinery Bangalore Manufacturing Unit is the state-of-art technology and state-of-art manufacturing unit. We have the best R&D manufacturing unit and R&D labs in Bangalore to get the best technology and stabilize our formulation and technologies of the machinery in order to give the best quality of the machines, the top-notch quality and durability and performance of the machine to our customers. And to commercialize this, that's why we have opened the Bangalore's largest manufacturing unit to have the products like paving block making machines, fly ash brick making machines, cement brick making machines, all kinds of concrete block making machines like solid hollow block making machines in different segments like manual, semi-automatic, fully automatic, and they're all auxiliary accessories items with complete installation, training, commissioning, testing, and on-site warranty of 1 year, and all the engineering 24/7 support. As my team has discussed each and every product with you regarding their financial aspects, their technical aspects, how you can reach us and how you can get the technical and financial guidance, how you can get the investment plans of the particular industry so that you can get the best ROI from that industry. You can have your business on board. You can start and establish that business with full ease and with full simplicity. My team, I guarantee you this, if you reach my team, which have discussed you in this meeting, like Ragini, Anjali, they will definitely guide you in the best way possible. And after that, I am also here for you, supporting you shoulder by shoulder to open the new business. As JK Tiles Machinery guarantee this, that we will be having the shoulder to shoulder support in future. Not only the machinery we will deliver, we will give you the best service and support and all the technical knowledges and all the support that you need to build up a business from low scale up to a large scale. We'll support you in every perspective. So after my team have covered everything, now you can contact us on the given numbers and websites. We will be definitely giving you all kinds of concrete product making machineries. Now, for my upbringing entrepreneurs who are going to establish this business, I have a few lines for them to start up with full power. कि असफलता एक चुनौती है, इसको स्वीकार करें. क्या गलती हुई है उसे देखें और सुधार करें. कि असफलता एक चुनौती है, उसको स्वीकार करें. कहाँ गलती हुई देखें और सुधार करें. जब तक ना हो सफल, नींद चैन को त्यागो तुम. संघर्ष को मैदान छोड़कर मत भागो तुम. कुछ किए बिना ही जय जयकार नहीं होती. कोशिश करने वालों की कभी हार नहीं होती. All the best. Best of luck. God bless you in your businesses. We are here for you to support you every time in your business making, in your entrepreneur making. Namaskaram. Jai Hind.